ಅಯ್ಯೋ ಬಹಳ ಖುಷಿ ಆಯ್ತಪ್ಪ ನಿಮಗೆ ಇಲ್ಲಿ ನೋಡಿ ನಾವು. ಅದೇ ನಿಮ್ ಜಾಗಕ್ಕೆ ನಾವೇ ಬಂದಿದ್ದೀವಿ ನಿಮ್ಮನ್ನ ನೋಡೋದಕ್ಕೆ. ಓಕೆ, ಸೊ ಬಹಳ ಖುಷಿ ಆಯ್ತು. ಹೇಗಿದ್ದೀರಾ ಸರ್? ಸೊ ಏನು ಹಂಗೆ ಸುಮ್ಮನೆ ಬಂದಿದ್ದ ವಿಸಿಟ್ ಅಥವಾ ಏನಾದರೂ ಇದೇನಿಲ್ಲ, ವಾರದಲ್ಲಿ 2 ಸಲ 3 ಸಲ ಹಿಂಗೆ ಬರ್ತಾ ಇರ್ತೀವಿ. ಮತ್ತೆ ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್, ಫೈನ್ ಆಗಿದ್ದೀನಿ. ಹೇಗೆ ನಡೀತಾ ಇದೆ ಎಲ್ಲ ಕೆಲಸ? ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದರ ಮಧ್ಯೆ ದಸರಾಗೆ ಬಂದಿದೆ, ದಸರಾ ಬಂದಾಯ್ತು, ಆನೆಗಳ ಸೆಲೆಕ್ಷನ್ ನಡೀತಾ ಇದೆ. ಈ ಸಲ ಮತ್ತಿಗಳಲ್ಲಿ ಒಂದು ಹೊಸ ಆನೆ ಬರ್ಬೋದು. ಹೌದಾ? ಯಾವ ಆನೆ ಬರೋ ನಿರೀಕ್ಷೆ ಇದೆ? ಶ್ರೀಕಂಠನ ಏನೋ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ತುಂಬಾ ಚೆನ್ನಾಗಿದೆ ಶ್ರೀಕಂಠ. ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ಒಂದು ಹಳೆ ಆನೆಗಳು ಭಾಗವಹಿಸುವಂತ ಜಾಗದಲ್ಲಿ ಒಂದು 3 ಹೊಸ ಆನೆಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನೋಡೋರಿಗೂ ಶ್ರೀಕಂಠ ಬಗ್ಗೆ ಹೊಸ ಅದು ಇದನ್ಸುತ್ತೆ. ಓಕೆ, ಸೊ ಮತ್ತಿಗೂಡು ಭಾಗದಿಂದ ಯಾವ್ಯಾವ ಆನೆ ಬರ್ಬೋದು? ಮತ್ತಿಗೂಡಿಂದ ನಮ್ಮ ಅಂಬಾರಿ ಆನೆ, ಅಭಿಮನ್ಯು, ಭೀಮ, ಶ್ರೀಕಂಠ ಆಲ್ಮೋಸ್ಟ್ ಲಿಸ್ಟ್ ಅಲ್ಲಿ ಇದೆ. ಆರಂಗಿಯಿಂದ ಯಾವ್ದಾದ್ರು ಬರ್ಲಿ? ಆರಂಗಿಯಿಂದ ಲಕ್ಷ್ಮಣನ ಹೆಸರು ತಗೊಂಡಿದ್ದಾರೆ. ಅದು ಸೆಲೆಕ್ಷನ್ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅದು ಆನೆ ಲಕ್ಷ್ಮಣ. ಅದು ನಮ್ಮ ಕೊಡಗಿನ ಮಡಿಕೇರಿ ಭಾಗದ ಕಂಡಕೆರೆ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದಂತಾನೆ. ತುಂಬ ಸುಂದರವಾಗಿದೆ ಆನೆಯನ್ನು. ಏಜ್ ಒಂದು 35 ಏನೋ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇನ್ನು ದುಬಾರಾಗಿ ಬಂದರೆ ಪ್ರಶಾಂತ್ ಇದೆ, ಗೋಪಿನೂ ಲೀಸ್ಟ್ ತಗೊಂಡೆ, ಮತ್ತು ಸುಗ್ರೀವ ಇದೆ, ಕಂಜನ್ ಇದೆ, ಧನುಂಜಯನ್ ಇದೆ. ನಮ್ಮ ಈ ಕಡೆ ಬಳ್ಳೆ ಭಾಗಕ್ಕೆ ಬಂದರೆ ಮಹೇಂದ್ರ ಜೊತೆಲಿರುವಂಥ ಲಕ್ಷ್ಮಿ, ರಾಂಪುರದಿಂದ ಹಿರಣ್ಯ ಮತ್ತು ಲಕ್ಷ್ಮಿ. ಇನ್ನು ರೋಹಿತನು ಸೆಲೆಕ್ಷನ್ಗೆ ಹಾಕೊಂಡಿದ್ದಾರೆ. ರೋಹಿತ್ ಅಂತ ಹೇಳ್ತೇನೆ, ಪಾರ್ಥಸಾರಥಿ ಅದು ಒಂದಿದೆ. ಮತ್ತು ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯ ದೊಡ್ಡರ್ಬೆ ಕ್ಯಾಂಪಲ್ಲಿದೆ, ಅದೂ ಬರುತ್ತೆ. ಯಾವ್ದಾದ್ರು ಒಂದು 3 ಆನೆ ಇದರಲ್ಲಿ ಒಂದು ಹೊಸ ಆನೆಗೂ ಅವಕಾಶ ಇದೆ. ಮತ್ತು ಹರ್ಷನ್ ಹೆಸರು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹರ್ಷನ್ ಮೇ ಬಿ ಈ ವರ್ಷ ಬರ್ಬೋದು. ಹಾಗೆ ಇಷ್ಟು ಆನೆಗಳಿದ್ದಾವೆ. ಅಲ್ಲಿ 10-14 ಆನೆ ಮಾಡೋ ಬದಲು ಇನ್ನೊಂದು 6 ಆನೆಗಳು ಎಕ್ಸ್ಟ್ರಾ ಮಾಡಿದ್ರು ಇನ್ನೂ ಚೆನ್ನಾಗಿರೋದು. ಅದೇ ಕರೆಸ್ಕೊಳ್ಳತಾನೆ ಒಂದು 20 ಆನೆಗಳ ಕರೆಸ್ಕೊಂಡು ಅದಕ್ಕೆಲ್ಲ ಒಂದಷ್ಟು ತಯಾರಿಯನ್ನ ಕೊಟ್ಟು ತದನಂತರ ಬೇಕಾದ್ರೆ ಪ್ರೊಸೆಷನ್ ನಲ್ಲಿ ಎಷ್ಟಾನೆ ಅವ್ರದ್ದು ರೂಲ್ ಇರುತ್ತೆ ಅಷ್ಟನ್ನ ಬಳಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಅಲ್ಲ ನಾವುಗಳು ಹೇಳ್ಬೋದು, ಬಟ್ ಅವ್ರಿಗೆ ನಾವೇನ್ ಹೇಳಕ್ಕಾಗಲ್ಲ, ನಮ್ಮ ಒಂದು ಇದು ಹೇಳ್ಬೋದು. ಅಲ್ಲ, ನಮ್ಮ ಆಸೆ ಹೇಳ್ಕೋಬಹುದು. ಯಾಕಂದ್ರೆ ಮೈಸೂರಲ್ಲಿ ಅಷ್ಟೊಂದು ಆನೆ ನೋಡಕ್ ಅವಕಾಶ ಸಿಗುತ್ತೆ, ಮೈಸೂರಿಗೆ ಸಿಗುತ್ತೆ. ಅಂಡ್ ಜನ ಅದಕ್ಕೆ ಅಂತಾನೆ ಬರ್ತಾರೆ ಮೈಸೂರಿಗೆ. ಸೊ ಹಾಗಾಗಿ ಇನ್ನು ಸರ್, ಎಷ್ಟೋ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ, ಏನು ಅಂತಂದ್ರೆ ನಮ್ಮ ಧನಂಜಯ ಮತ್ತೆ ಕಂಜನ್ ಬಗ್ಗೆ ಲಾಸ್ಟ್ ಟೈಮ್ ಆಗಿದ್ದು ಆ ಒಂದು ಇನ್ಸಿಡೆಂಟ್ ಏನಿತ್ತು, ಪ್ರತಿಯೊಬ್ರು ಮನಸ್ಸಲ್ಲಿ ಅದು ಪ್ಲಸ್ ಆಗಿ ಮತ್ತೆ ಮೈನಸ್ ಆಗಿ ಎರಡೂನು ಉಳ್ಕೊಂಡ್ಬಿಟ್ಟಿದೆ. ಪ್ಲಸ್ ಮೈನಸ್ ಅಂತ ಹೇಳೋದಕ್ಕಿಂತ ಈಗ ನೋಡಿ, ನಾನು ಅವತ್ತು ಹೋದ್ಸಲನು ನಾನು ಹೇಳ್ದೆ, ಯಾರೋ ಒಂದು ಕೇಳಿದಾಗ, ಒಂದು ಮನೆ ಅಂತ ಹೇಳಿದಾಗ ಅಣ್ಣ ತಮ್ಮದಿರು ಇರ್ತಾರೆ, ಏನೋ ಒಂದು ಮಾತಿಗೆ ಒಂದು ಸ್ವಲ್ಪ ಹೊಡೆದಾಟಗಳು ನೂಕಾಟಗಳು ಆಯ್ತು, ಅದು ಸಾಮಾನ್ಯ. ಕ್ಯಾಂಪ್ಗಳಲ್ಲಾದ ಸಾಮಾನ್ಯ ಏನೇ ಇದ್ದರೂ ಅದು ಆ ಥರ ನಡೆಯುತ್ತೆ. ಅದರಲ್ಲಿ ಅದನ್ನ ದೊಡ್ಡ ಇದಾಗಿ ತಗೊಂಡು ಹಾಗೆ ಹೇಗೆ ಅಂತ ಹೇಳಿ ಮಾಡೋದು. ಈಗಾಗಲೇ ನಿಮಗೆ ಗೊತ್ತಿರುವಾಗ ಧನಂಜಯ ಸುಮಾರು ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಾ ಇದೆ. ಅದೇ ಆ ಥರ ಇದೇನು ಮಾಡಲಿಲ್ಲ. ಏನೋ ಒಂದು ಫುಡ್ಡದೊಂದು ವಿಷಯದಲ್ಲಿ ಏನಾದರೂ ಓಕೆ, ಒಂದು ಹೊಂದಾಣಿಕೆ ಆಗಿರ್ಲಿಕ್ಕಿಲ್ವೋ, ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವು ಮಾಮೂಲು ಒಂದೇ ಕ್ಯಾಂಪಲ್ಲಿ ಇರ್ತಾವಲ್ಲ, ಇದ್ದೇ ಇರ್ತವೆ. ಈಗ ಏನಾಯ್ತಂದ್ರೆ ದಸರಾದಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಆಗ್ತಾ ಇದ್ದ ಕೂಡಲೇ ಮತ್ತೆ ಕ್ಯಾಂಪಲ್ಲೂ ಒಂದು ಅಂಥದ್ದೇ ಇನ್ಸಿಡೆಂಟ್ ನಡೆಯುತ್ತೆ. ಅದು ಕ್ಯಾಂಪಲ್ಲಿ ಅದು ಪಬ್ಲಿಸಿಟಿ ಆಗೋಯ್ತು. ಅದು ಆಕ್ಚುಲಿ ಜನಕ್ಕೆ ಏನೇ ಆದ್ರೂ ಪಬ್ಲಿಸಿಟಿ ಆಗೋದಕ್ಕಿಂತ ಒಂದೇ ಜಾಗದಲ್ಲಿ ಇರುವಂತ ಸಂದರ್ಭ. ಅದು 2 ಆನೆಗಳು ಒಂದೇ ಕ್ಯಾಂಪಲ್ಲಿ ಇರೋದು, ಅದು ನಡೀತಾನೆ ಇರ್ತವೆ. ಅಲ್ಲಿಂತಲ್ಲ ಎಲ್ಲ ಕ್ಯಾಂಪ್ಗಳು ನಡೀರ್ತದೆ, ಆಚೆ ಹೊಡೆದಾಡೋದು. ಸಾಮಾನ್ಯವಾಗಿ ನಿಮಗೆ ಗೊತ್ತು, ಯಾಕಂದ್ರೆ ನಾವು ಎಲ್ಲರೂ ಅನ್ಕೋತೀವಿ ಮನುಷ್ಯನ್ ತರನೇ ಆನೆ ಬಿಹೇವಿಯರ್ಸ್. ಬಟ್ ಜನಕ್ಕೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದು ದೊಡ್ಡ ಹಣೆಪಟ್ಟಿ ಕಟ್ಬಿಡ್ತಾರೆ, ಈ ಆನೆ ಸರಿ ಇಲ್ಲ, ಈ ಆನೆ ದಸರಾಕ್ ಫಿಟ್ ಅಲ್ಲ. ಸೊ ನಾನು ಅದಕ್ಕೆ ನಿಮ್ಮ ಒಪಿನಿಯನ್ ಕೇಳ್ತೀನಿ. ಆ ತರ ಒಂದು ಹೇಳುವಂತವರಿಗೆ ಇಷ್ಟೇ ಹೇಳೋದು, ಇಂಥ ಗಲಾಟೆಗಳು ನಡೆ ಸರ್ವಸಾಮಾನ್ಯ ಆಗಿದ್ದರಿಂದ ಈಗಾಗಲೇ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಆನೆ ನಮ್ಮ ಧನಂಜಯ. ಕಂಜನ್ಗಿಂತ ಎಕ್ಸ್ಪೀರಿಯನ್ಸ್ ಧನಂಜಯನಿಗಿದೆ. ಮತ್ತೆ ನೋಟದಲ್ಲೂ ಅಷ್ಟೇ ತುಂಬಾ ದೈತ್ಯವಾದಂತ ಆನೆ ಧನಂಜಯ. ಒಳ್ಳೆ ಹೈಟ್ ಇದೆ, ಪರ್ಸೆಂಟ್. ಅದು ಧನಂಜಯನಿಗೆ ಹೇಳುವಂತ ಯಾವುದೇ ಒಂದು ಇದಿಲ್ಲ, ಅಷ್ಟು ಅಚ್ಚುಕಟ್ಟಾಗಿದೆ. ನೀವು ನೋಡ್ಬೋದು, ಅವ್ರ ದಂತದಿಂದ ಹಿಡಿದು ಅದು ನಿಲ್ಲುವಂತ ಪೊಸಿಷನ್ ನೋಡಿದೀರಾ ಸರ್. ಆಲ್ಮೋಸ್ಟ್ ಹೇಗೆ ಒಂದು ವಿಚಾರಗಳು ಕೇಳ್ಬರ್ತಿತ್ತು ಅಂದ್ರೆ, ಮುಂದಿನ ದಿನಗಳಲ್ಲಿ ಧನಂಜಯ ಅಂಬಾರಿ ಆನೆ ಆಗೋದಕ್ಕೆ ಆ ಒಂದು ಕಾಂಪಿಟೇಷನ್ ಅಲ್ಲಿ ನಿಂತ ಅಲ್ವಾ? ಅಂತ ಸಂದರ್ಭದಲ್ಲಿ ಈ ತರ ಯಾವ್ದೋ ಮಾತುಗಳ ಮೂಲಕ ಅದ್ರದ್ದು ಒಂದು ಹಣೆಪಟ್ಟಿ ಕಟ್ಟೋದು ಎಷ್ಟು ಮಟ್ಟಿಗೆ ಸರಿ? ಅದು ತಪ್ಪು ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಈಗ ಸುಮಾರು ಜನಕ್ಕೆ ಇದ್ರ ಆನೆಗಳ ಬಗ್ಗೆ ಮಾಹಿತಿ ಇರಲ್ಲ.
ಏನಾಯ್ತದೆ ಆನೆ ಅಂದ್ರೇನು, ಯಾವ ಥರದಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ, ಏನಕ್ಕಾಗಿ ಈ ಆನೆಗಳನ್ನ ಪ್ರತಿ ವರ್ಷ ತರ್ತಾರೆ, ಗಲಾಟೆ ಮಾಡ್ತಾರೆ. ಗಲಾಟೆನ ಹೇಳ್ದಂಗೆ ಸರ್ವಸಾಮಾನ್ಯ. ಈಗ ನೀವು ಹೇಳಿ ಅಭಿಮನ್ಯು ಕಾಲ ಆದಮೇಲೆ ಇರೋದು ನಮಗೆ ಅಂಬಾರಿ ಹೊರ್ಲಿಕ್ಕೆ ಒಂದು 4 ಆನೆಗಳಿದ್ದಾವೆ. 4 ಆನೆಗಳ ಹೆಸರು ಅಂತ ಹೇಳಿದ್ರೆ ಪ್ರಶಾಂತ್ ಒಂದಿದೆ, ನಮ್ಮ ಧನಂಜಯ ಇದೆ, ಮಹೇಂದ್ರ ಇದೆ. ಅದು ಬೈ ಚಾನ್ಸ್ ಸಿಕ್ಕಿದ್ರೆ ಏಕಲವ್ಯ ಸೀನಿಯಾರಿಟಿ ಇದ್ರ ಮೇಲೆ. ಈಗ ಧನಂಜಯ ಈಗ ಇದರಲ್ಲಿ ನೋಡಿದ್ರೆ ಸಮಬಲದ ಪ್ರದರ್ಶನ ಅಂತ ಹೇಳಿದ್ರೆ ನಮ್ಮ ಈ 3 ಆನೆಗಳ ಮೇಲೆ ಬೀಳುತ್ತೆ. ಬಿಡಿ ಪ್ರಶಾಂತನಿಗೆ ಅಭಿಮನ್ಯು ಆದಮೇಲೆ ಕಟ್ಟಬಹುದು, ಅದಕ್ಕೂ ಸಿಕ್ಕಿದ್ರು ಒಂದು 2 ವರ್ಷ 3 ವರ್ಷ ಸಿಗೋ ಚಾನ್ಸ್ ಇದೆ. ಮತ್ತೆ ಪ್ರಶಾಂತನ್ ಸಿಗ್ಲೇಬೇಕು. ಯಾಕಂತಂದ್ರೆ ಅದು ಸಹ ಸುಮಾರು ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಅಭಿಮನ್ಯು ತಂಡದೊಟ್ಟಿಗಿದ್ದಂತಾನೆ, ಕಾರ್ಯನಿರ್ವಹಿಸಿದಂತಾನೆ, ಮತ್ತೆ ಅದಕ್ಕೆ ತೂಕವನ್ನು ಒತ್ತು ಅಭ್ಯಾಸ ಇದೆ. ಯಾಕಂತಂದ್ರೆ ಅದು ಝೂ ಅಲ್ಲಿ ಇದ್ದಂತಾನೆ, ಝೂ ಇಂದ ಬಂದಾಗ ಸಫಾರಿ ಮಾಡ್ತಿದ್ದಂತಾನೆ ಮಂಗಳೂರು ಭಾಗದಲ್ಲಿ ಬಂದ್ರೆ ಅದಕ್ಕೂ ಎಲ್ಲ ಥರದ ಕೆಪಾಸಿಟಿ ಇದೆ. ಮತ್ತೆ ತೆಗಿಲೇಬೇಕು. ಯಾಕಂತಂದ್ರೆ ನಮಗೂ ಒಂದು ಬೇಜಾರಿದೆ, ನಮ್ಮ ಕೊಡಗಿನ ದುಬಾರೆ ಕ್ಯಾಂಪ್ ಹಳೆಯ ಕ್ಯಾಂಪ್ ಆಗಿ ಅಲ್ಲಿ ನಮಗೆ ಒಂದು ಆನೆ ನಂಬರಿ ಹೊರ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಸಾಧ್ಯವಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಶಾಂತನಿಗೊಂದು ಆ ಭಾಗ್ಯ ಒಲ್ದು ಬರಲಿ. ಹಾಗೇನೆ ಪ್ರಶಾಂತನ ಬಿಟ್ಟು ಹೊರತು ಈ 3 ಆನೆಗಳು ಸಮಬಲದ ದಲ್ಲಿದ್ದಾವೆ. ಈ 3 ಆನೆಗಳು ಅದರಲ್ಲಿ ತೀವ್ರ ಅಂತ ಹೇಳಿದ್ರೆ ನಮ್ಮ ಪ್ರಶಾಂತ, ಮಹೇಂದ್ರ 2 ಸಮಬಲದ ಇದರಲ್ಲಿ ಕಾಂಪಿಟೇಷನ್ ಇದೆ. ಅದೃಷ್ಟ ಯಾರಿಗೆ ಒಲಿದು ಅದು ಆ ಥರ ಮಾಡೋದ್ರಿಂದ 2ಕ್ಕೂ ಅವಕಾಶ ಸಿಗಲಿ. ಒಂದು 5 ವರ್ಷ ಇದು, ಒಂದು 5 ವರ್ಷ ಮಹೇಂದ್ರ, ಈ ಥರದಲ್ಲೇ ಆಗಲಿ. ಯಾರಿಗೂ ತಾರತಮ್ಯ, ಎಲ್ಲ ಕಷ್ಟಪಟ್ಟ ಆನೆಗಳೇ ಅಲ್ವಾ, ತುಂಬಾ ಇದಾಗುತ್ತೆ. ಅದನ್ನ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ, ಜನಗಳು ತಿಳ್ಕೊಳ್ಳಿ. ನಾನು ಅದನ್ನೇ ಹೇಳೋದು ಪ್ರತಿಯೊಬ್ಬರಿಗೂ. ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಅನ್ನ ತಗೊಂಡು ಅದನ್ನ ದೊಡ್ಡ ಕಾಂಟ್ರವರ್ಸಿ ಮಾಡಿ ಆ ಆನೆಗಳಿಗೆ ಒಂದು ಕಪ್ಪು ಅಣೆಪಟ್ಟಿಯನ್ನ ಕಟ್ಟೋದು ಬೇಡ. ಎಲ್ಲ ಆನೆಗಳು ನಮ್ಮ ಆನೆಗಳೇ ಸರ್, ಎಲ್ಲವೂ ಕೂಡ ಇಟ್ಸ್ ಅ ನೇಚರ್ ಕ್ರಿಯೇಷನ್. ಸೊ ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಆದಂತ ಒಂದು ಸಂದರ್ಭದಲ್ಲಿ ಧನಂಜಯನಿಗೆ ಕಂಜನ್ ಮೇಲೆ ಒಂದಷ್ಟು ಜನರಿಗೆ ಪಾಪ ಅನ್ಸಿದುಂಟು, ಧನಂಜಯನ ಮೇಲೆ ಕೋಪ ಬಂದಿದ್ದು. ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿಲ್ಲ. ಅವು 2 ಸಹ ಮೂಲತಃ ಒಂದೇ ವರ್ಷ ಕ್ಯಾಪ್ಚರ್ ಮಾಡಿದ್ದು, ಒಂದೇ ಏರಿಯಾದಲ್ಲಿ ಕ್ಯಾಪ್ಚರ್ ಮಾಡಿದಂತ ಆನೆಗಳು. ಅವು ಕಾಡಲ್ಲಿ ಇದ್ದಾವೆ, ಆ ತರ ನಡ್ಕೊಂಡಿದ್ದಾವೆ. ಅದು ಅದ್ರ ನೆನಪಿಗೆ ಎಸ್ಲೂರ್ ಭಾಗದಲ್ಲಿ 2 ಇರ್ತವೆ. ಅವು ಒಂದೇ ಜಾಗದಲ್ಲಿ ಬೆಳೆದ, ಸಣ್ಣದ್ರಿಂದ ಒಟ್ಟಿಗೆ ಬೆಳೆದವಲ್ಲ, ಒಟ್ಟಿಗೆ ಇದ್ದಂಥದ್ದು. ಈಗ ಕಂಜನು ಧನಂಜಯ ಏನಿದೆ, ಅವೆರಡನ್ನು ಎಸ್ಲೂರ್ ಭಾಗದಲ್ಲಿ ಕಾರ್ಯಾಚರಣೆ ಮಾಡಿದಂತ ಆನೆಗಳು, ಒಂದೇ ವರ್ಷ ಕಾರ್ಯಾಚರಣೆ ಮಾಡಿ ಒಟ್ಟಿಗೆ ತಕೊಂಬಂದಂತ ಆನೆಗಳು ಅಲ್ಲಿ ನಡೆದಿರ್ತವೆ. ಕಾಡಲ್ಲಿ ಇರುತ್ತೆ. ಈಗ ಅವಕ್ಕೊಂದು ನೀ ಬರ್ಬೇಡ, ಈಗ ನಾವ್ ಆಡ್ದಂಗೆ ನಂಜಾಕ್ ನೀ ಬರ್ಬೇಡ, ನಿಂಜಾಕ್ ನಾ ಬರೋದಂತ ಸರ್ವಸಾಮಾನ್ಯ ಇದಲ್ಲ ಇರುತ್ತೆ. ಹಾಗೆ ಎಸ್ ಸರಿ. ಅದನ್ನ ಹೊರತಾಗಿ ಈಗ ಶ್ರೀಕಂಠನ್ ಬಗ್ಗೆ ನಾವು ಕೇಳ್ಪಟ್ವಿ. ಏನಂತಂದ್ರೆ ಶ್ರೀಕಂಠ ಆಲ್ಮೋಸ್ಟ್ ಒಂದು 22 ಆನೆ ಹಿಡಿದಂತ ಸಂದರ್ಭದಲ್ಲಿ ಆನೆ. ಸೊ ದಸರಾಗೆ ಅವ್ನು ಬರ್ತಾ ಇದ್ದಾನೆ ಅನ್ನೋ ಅಥವಾ ಬರಬಹುದು ಅಂತ ಅಂದಾಗ ನಿಮ್ಗೆ ಅನ್ಸುತ್ತಾ ಅವನು ದಸರಾಗೆ ಕರೆಸ್ಕೊಳ್ಳುವಂತ ಒಂದು ಫಿಟ್ ಆನೆ ಅಂತ? ಫಿಟ್ ಆನೆ ಈಗ ನೀವು ನೋಡ್ಬೋದು. ಶ್ರೀಕಂಠನ ದೈತ್ಯವಾದ ಅಂತ ಆನೆ. ನಿಮಗೆ ಇಡೀ ಕ್ಯಾಪ್ಚರಿಂಗ್ ಅಲ್ಲಿ ಇಡೀ ಕಾರ್ಯಾಚರಣೆ ಏನು ಅಭಿಮನ್ಯು ಕಾರ್ಯಾಚರಣೆ ಮಾಡಿದೆ, ಆ ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಅಭಿಮನ್ಯುಗೆ ಅತಿ ಹೆಚ್ಚು ಟಕ್ಕರ್ ಕೊಟ್ಟಂತ ಆನೆ ಅಂತಂದ್ರೆ ಶ್ರೀಕಂಠನೇ. ಹೌದಾ? ಶ್ರೀಕಂಠನ ಕಾರ್ಯಾಚರಣೆ ರೋಚಕ ಕಾರ್ಯಾಚರಣೆ ಅದು. ಅದು 12 ಗಂಟೆ ಸಮಯ ತಗೊಂಡಿದೆ ಕಾರ್ಯಾಚರಣೆ. ಅದೇ ರೆಕಾರ್ಡ್ ಇರೋದು. ಶ್ರೀರಂಗ ನಿಮ್ಗೆ ಅಲ್ಲ, ರೌಡಿ ರಂಗ ನಿಮ್ಗೆ ಗೊತ್ತಿರ್ಬೋದು. ಅದು ಸಹ ಅಷ್ಟು ಕಷ್ಟ ಆಗ್ಲಿಲ್ಲ ಅಭಿಮನ್ಯುಗೆ. ಶ್ರೀಕಂಠನೊಟ್ಟಿಗೆ ಅದು ಯಾಕಂದ್ರೆ ಫುಲ್ ಮದದಲ್ಲಿದ್ದಂತಾನೆ, ಅದನ್ನ ಎದುರಿಸಿದಂತ ಇದು ಅಭಿಮನ್ಯು ತುಂಬಾ ಕಷ್ಟಪಟ್ಟಿದೆ. ನೀವು ನೋಡ್ಬೋದು ಆ ಓಲ್ಡ್ ಕ್ಲಿಪ್ಪಿಂಗ್ಸ್ ಅಲ್ಲೆಲ್ಲ ಅಭಿಮನ್ಯು ದಂತದಲ್ಲಿ ಸಹಿತ ರಕ್ತ ಬರ್ತಾ ಇದೆ. ಅದರಲ್ಲಿ ಭಾರಿ ಕಷ್ಟಪಟ್ಟು ಕಾರ್ಯಾಚರಣೆ ಮಾಡಿದಂತ ಒಂದು ಆನೆ. ಮತ್ತೆ ದೈತ್ಯ ಆನೆ ಸ್ವಭಾವ ಶ್ರೀಕಂಠನ ಹೇಳ್ಬೇಕಂದ್ರೆ ಮದ ಇದರನ್ನು ಒಂದು ಆನೆಗೆ ಹೊಡೆಯಲ್ಲ. ನೋಡಿದ್ರೆ ಅನ್ಸುತ್ತೆ ಅಲ್ವಾ ಸರ್, ಎಷ್ಟು ಸಾಫ್ಟ್ ನೇಚರ್ ಇದೆ ಅಂತ ಅನ್ಸುತ್ತೆ. ಹೊಡೆಯಲ್ಲ, ಅದು ಅಚ್ಚುಕಟ್ಟಾಗಿ ಇಲ್ಲಿವರೆಗೆ ಈ ಕ್ಯಾಂಪ್ಗಳಲ್ಲಿ ಯಾವುದೇ ತರದ ದಾಂಧಲೆಗಳನ್ನು ಮಾಡಿಲ್ಲ. ಅದು ಆಯ್ತು, ಅದ್ರ ಪಾಡಾಯ್ತು. ಬೇರೆ ಆನೆ ಹತ್ರ ಹೋಗೋದಿಲ್ಲ, ಬೇರೆ ಆನೆ ಆ ಥರ ಬಂದ್ಬಿಟ್ಟು ಇದು ಮಾಡ್ಕೊಳ್ಳೋದು ಇಲ್ಲ. ಒಂಥರ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನನ್ನ ವಿಷಯ ನೀ ಬರ್ಬೇಡಪ್ಪ, ವಿಚಾರಕ್ಕಿಲ್ಲ, ನನ್ನ ವಿಚಾರ ಬಂದು ನಾನು ಸುಮ್ಮನೆ ಇರೋದಿಲ್ಲ, ಆ ಥರ ನೇಚರಲ್ಲಿ ಇರುವಂತ ಆನೆ ಶ್ರೀಕಂಠ ಬರಲೇಬೇಕು. ಅದು ನಮಗೂ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ಈಗ ಆಲ್ರೆಡಿ 54-55 ವರ್ಷದ ಆಸ್ಪಾಸಲ್ಲಿದೆ. ಒಂದು ಚಾನ್ಸ್ ಸಿಗ್ಬೇಕು. ಯಾಕಂತಂದ್ರೆ ಜನರಿಗೆ ಈಗ ನೋಡಿ ಶ್ರೀಕಂಠ ದಸರಾಗೆ ಬಂದರೂ ಹೈಯೆಸ್ಟ್ ಫ್ಯಾನ್ ಬೇಸ್ ಅದಕ್ಕೂ ಬರ್ತಾರೆ. ಯಾಕಂದ್ರೆ ದಷ್ಟಪುಷ್ಟವಾಗಿರುವಂತ ಆನೆ, ಯಾವ್ದು ದಂತಗಳು ಏನೇ ಆದರೂ ಅದು ಹೇಳಲಿಕ್ಕೆ ಇರುವಂತದ್ದು ಏನೂ ಇಲ್ಲ. ಆಮೇಲೆ ಸರ್ ಇವಾಗ ನೋಡಿದ್ರೆ ಅದ್ರ ದೇಹ ಮೈಕಟ್ಟು ತುಂಬಾ ಚೆನ್ನಾಗಿದೆ.
ನಮ್ಮ ದಸರಾಗ್ ಬಂದು ಅಲ್ಲಿಯ ಪೌಷ್ಟಿಕ ಆಹಾರ ಸೇವನೆ ಮಾಡಿದ್ರಂತೂ ಅದು ಬಹುಶಃ ಒಂದು ವೆಯ್ಟ್ ಅಲ್ಲೂ ಕೂಡ ಒಳ್ಳೆ ಲುಕ್ಕಲ್ಲಿ ಅಲ್ಲಿ ಇಡೀ ಆನೆ ಇದರಲ್ಲಿ ಒಂದು ಬಲ್ಯಾಡಿ ಆನೆಗೆ ಕಾಣ್ಲಿಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ತುಂಬಾ ಚೆನ್ನಾಗಿದೆ, ಬರ್ಬೇಕು, ಅವಕಾಶ ಕೊಡಬೇಕು. ಈಗ ಪ್ರತಿ ವರ್ಷ 1-2 ವರ್ಷ ಭಾಗವಹಿಸ್ಲಿ. ಜನಕ್ಕೂ ಈಗ ದೂರದಿಂದ ಬರ್ತಾರೆ ಪಾಪ, ಸುಮಾರು ಜನ ಎಲ್ಲ ಬೇರೆ ಬೇರೆ ನಮ್ಮ ರಾಜ್ಯದ ಮೂಲೆಗಳಿಂದ ಬಂದು ತಲುಪುವಂಥ ಅವಕಾಶಗಳಿರಲ್ಲ. ಅವಕ್ಕೆ ಯಾವುದಾದ್ರು ಒಂದು ರಜೆ ಸಿಕ್ಕಿದಾಗ ಮೈಸೂರು ದಸರಾಗೆ ಬರ್ತವೆ. ಈ ಥರದ್ದೆಲ್ಲ 4-5 ಹೊಸ ಆನೆಗಳನ್ನ ಸಿಕ್ಕಿದ್ರೆ ನೋಡ್ಕೊಳ್ಳೋಂಥ ಭಾಗ್ಯ ಅವ್ರಿಗೂ ಸಿಗುತ್ತೆ. ಆನೆಗಳ ಮೇಲೆ ಹೆಚ್ಚು ಪ್ರೀತಿ ಜಾಸ್ತಿ ಬರುತ್ತೆ. ಸರ್, ನಾವು ಇತ್ತೀಚೆಗೆ ನೋಡಿದಾಗೆ ಮುಂಚಿನಗಿಂತ ಈಗ ಆನೆಗಳ ಮೇಲೆ ಪ್ರೀತಿ, ಒಲವು, ಅಭಿಮಾನ ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಲಾಸ್ಟ್ ಇಯರ್ ಅಲ್ಲಿ ಮೈಸೂರಲ್ಲಿ ನಡೆದಂಥ ಒಂದು ಘಟನೆ ಹೇಳ್ತೀನಿ. ನನಗೆ ಯಾವುದೇ ಇದೇನಿಲ್ಲ. ಮಾಧ್ಯಮದವ್ರು ಬರ್ತಾರೆ, ಈ ಯೂಟ್ಯೂಬರ್ಗಳ ಏನು ವಿಡಿಯೋಗಳು ಮಾಡ್ತಿದ್ರು ಅದನ್ನ ಹತ್ತಿಕ್ಕಂಥ ಪ್ರಯತ್ನನೂ ನಡೆದಿದೆ. ಒಂದು ವರ್ಷದಲ್ಲಿ ಅವ್ರು ಬರೋದು ಬರೀ ದಸರಾ ನಡೆದಾಗ ಅಲ್ಲಿ ಬಂದು ನಮಗೆ ನಾವು ಮಾಡಬೇಕು, ನಾವು ಅಷ್ಟು ಕಟ್ಟಿದ್ವಿ ಇಷ್ಟು ಅದು ಬೇಡ. ಏನೇ ಇದ್ದರೂ ಯೂಟ್ಯೂಬರ್ಗಳು ಬಂದ ಮೇಲೆ ಆನೆಗಳ ಮೇಲೆ ಪ್ರೀತಿ ಹೆಚ್ಚಾಗಿದೆ ಹೊರತು ಜನರಿಗೆ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಥರದ ಒಂದು ಕಾಡಾನೆ ಕಾರ್ಯಾಚರಣೆ ಆಗಲಿ, ಆನೆಗಳು ಮಾನವ ಸಂಘರ್ಷದ ಬಗ್ಗೆ ಆಗಲಿ, ಪ್ರತಿಯೊಂದು ಯೂಟ್ಯೂಬ್ ಮುಖಾಂತರನೇ ಜನರಿಗೆ ತಲುಪಿದೆ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣ ಮೂಲಕ ಎಲ್ಲರಿಗೂ ತಲುಪುವಂಥ ವ್ಯವಸ್ಥೆ ಆಗಿದೆ. ಏನಂತ ಹೇಳಿದ್ರೆ ಇದರಲ್ಲಿ ಎಲ್ಲರಿಗೊಂದು ಪ್ರಾಣಿ ಪ್ರೀತಿ ಮೇಲೆ ಹೆಚ್ಚು ಒಲವು ಬರ್ತದೆ. ನಾನು ಒಂದು ಯೂಟ್ಯೂಬ್ ಮಾಡ್ತೇನೆ, ಇರಲಿ ಫ್ಯೂಚರ್ಗೆ. ಇಲ್ಲಿ ಕೆಲವರು ತಿಳ್ಕೊಂಡಿದ್ದಾರೆ ಹಣಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾರೆ ಅಂತೇಳಿ. ನಾನು ನಿಜವಾಗಿ ಹೇಳ್ತೀನಿ, ನನಗೆ ಇದರಲ್ಲಿ ಯಾವುದೇ ರೆವಿನ್ಯೂ ಯಾವುದು ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಚಾನಲ್ ಒಂದು ಮಾಡಿದ್ರೆ 100 ವರ್ಷ ಇರುತ್ತೆ. ನಾವು ಸತ್ರು ಮರಿ ಮಕ್ಕಳಾದ್ರೂ ನೋಡ್ಬೋದು, ಪೇಜ್ನ ನೋಡ್ಬೋದು. ಇಂಥ ಆನೆ ಇತ್ತಲ್ಲ ಅಂತೇಳಿ ಕೆಲವ್ರಿಗೆ ಗೊತ್ತು. ಮಾಧ್ಯಮದಲ್ಲಿ ತೋರಿಸ್ತಾರ, ಈಗ ದಸರಾ ಬರೋ ಇದಿಷ್ಟು ಆನೆಗಳನ್ನ ಎಲ್ಲ ಆನೆಗಳ ಬಗ್ಗೆ ಹೇಳ್ತಾರ, ತಿಳಿಸೋಕ್ಕಾಗಲ್ಲ. ಅವ್ರವ್ರದ್ದು ಒಬ್ಬೊಬ್ಬರು ಒಂದೊಂದು ಪೇಜ್ ಮಾಡಿ ಉಳಿಸ್ಕೊಂಡ್ರೆ ಅವ್ರದ್ದೇ ಆದಂಥ ಅಭಿಮಾನಿ ಯಾವಾಗಾದ್ರೂ ಒಂದು ದಿವಸ ಅವ್ರ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ, ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಪೇಜ್ ಸಿಗುತ್ತೆ. ಓಪನ್ ಮಾಡಿದಾಗ ಆನೆಗಳ ಮಾಹಿತಿ ಒಂದಷ್ಟು ಬಂದಾಗ ಖುಷಿ ಆಗುತ್ತೆ. ಸರ್, ಇದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ. ಒಂದು ಆನೆಯನ್ನ ಬೇರೆಯವ್ರು ಹೇಳ್ಬೋದು, ನೀವು ಆನೆ ಬಗ್ಗೆ ಮಾಡಿ, ಈ ಆನೆ ಬಗ್ಗೆ ಮಾಡಿ, ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿಲ್ಲ. ಅದನ್ನ ಒಂದು ಹೋಗಿ ಮಾಡಬೇಕು ಅಂದಾಗ ಸ್ವತಃ ನೀವು ಅಲ್ಲಿ ನಿಂತಿರ್ತೀರಾ. ಯಾಕಂತಂದ್ರೆ ಇದು ಮನುಷ್ಯನ ತರ ಪೋಸ್ಟ್ ಕೊಡೋದು ತಕ್ಷಣ ಪೋಸ್ಟ್ ಕೊಡಲ್ಲ. ಅದನ್ನ ನೀವು ಹೋಗಿ ತೆಗಿಬೇಕು, ಆ ವಿಡಿಯೋ ಮಾಡಬೇಕು ಅಂತಂದ್ರೆ ಅದ್ರ ಶ್ರಮ ನಿಮ್ಗಷ್ಟೇ ಗೊತ್ತಿರುತ್ತೆ. ನಾನು ಸುಮ್ಮನೆ ಕಮೆಂಟ್ ಮೂಲಕ 2 ವರ್ಡ್ ಹಾಕೋದೇನು ದೊಡ್ಡದಾಗಿ ಹಾಕ್ಬೋದು. ಅಲ್ಲಿ ಕಮೆಂಟ್ಗಳನ್ನ ನಾವು ರೆಸ್ಪೆಕ್ಟ್ ಮಾಡುವಂತ ಕಮೆಂಟ್ಗಳಿಗೆ ಯಾವ್ದಾರ ಮಾಹಿತಿ, ಹೈಟ್, ವೆಯ್ಟ್, ಏಜ್ ಇದೆಲ್ಲ ಬಗ್ಗೆ ತಿಳಿಸೋಣ. ಇನ್ನೊಬ್ಬರಿಗೆ ಇದು ಈ ಆನೆ ಎಲ್ಲ ಆನೆ ಅಂತ ಅಂಥವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ. ಇದು ಎಡದಾಗಲ್ಲಿ ಬಲದಾಗಲ್ಲಿ ಕೇಳ್ಕೊಂಡು ಎಡದಾಗಲ್ಲಿ ಬಿಡುವಂಥ ವ್ಯವಸ್ಥೆ ಆಗ್ಬೇಕಷ್ಟೇ. ಅದನ್ನ ನಾವು ತಿರ್ಗಾ ಕಾಂಟ್ರವರ್ಸಿ ಮಾಡ್ಕೊಂಡು ಬೆಳೆಯೋದೇ ಹೊರತು ಅದು ನಾವು ಕಮೆಂಟ್ ಮುಖಾಂತರ ಜಗಳಾಡ್ತಾ ಕೆಟ್ಟ ಒಂದು ರೀತಿ ನಮ್ಮನ್ನ ಬಿಂಬಿಸೋದೇ ಹೊರತು ಅವ್ರನ್ನ ಬಿಂಬಿಸಲ್ಲ. ಏನಪ್ಪ ಇವ್ರು ಈ ತರ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತ ಇದಾಗುತ್ತೆ. ಹಾಗೆ ಅಂಡ್ ಸರ್, ಮತ್ತಿಗೂಡು ಮೊದಲಿಗೆ ನನಗೆ ಬಹಳ ಖುಷಿಯಾಗಿದೆ ಏನಂತಂದ್ರೆ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದ್ದು ಇವಾಗ ಜನ ಎಲ್ಲ ಬಂದು ನೋಡ್ಲಿಕ್ಕೆ ಅವಕಾಶ ಆಗಿದ್ದು, ಮತ್ತಿಗೂಡು ಮಾರ್ಪಾಡಾಗಿದ್ದು ಸಾಕಣೆ ಶಿಬಿರ ಜಸ್ಟ್ ಫಾರ್ ದ ಟೂರಿಸ್ಟ್ ವಿಸಿಟಿಂಗ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ನಾನೀಗ ಸುಮಾರು ಕ್ಯಾಂಪ್ಗಳು ನೋಡ್ಕೊ ಬಂದಿದ್ದೀನಿ. ಈಗ ಆಲ್ಮೋಸ್ಟ್ ನಮ್ಮ ಕೊಡಗಲ್ಲೇ ಈಗ 3-4 ಕ್ಯಾಂಪ್, ಅದರಲ್ಲಿ ಒಂದು ಕ್ಯಾಂಪಿಗೆ ಪ್ರವೇಶವಿಲ್ಲ, ಯಾವ್ದು ದೊಡ್ಡ ಅರ್ಬೆ ಕ್ಯಾಂಪ್. ಇಲ್ಲಿ ಏನಂತಂದ್ರೆ ಬರುವ ಸಾರ್ವಜನಿಕರಿಗೆ ಒಂದು ರಸ್ತೆ ವ್ಯವಸ್ಥೆ ಆಗಲಿ, ನೇರ ಮೇನ್ ರೋಡಿಂದ ಡೈರೆಕ್ಟ್ ನುಗ್ಗದೆ ಕ್ಯಾಂಪ್ ಒಳಗಡೆ. ಮತ್ತೆ ಇಲ್ಲಿ ಎಲಿಫೆಂಟ್ ಬಾತ್ ಆ ಥರದ ವ್ಯವಸ್ಥೆ ಇಲ್ಲ. ಎಲಿಫೆಂಟ್ ಬಾತ್ ಬೇಡ ಬಿಡಿ, ಈಗ ಸಣ್ಣ ಮಕ್ಕಳು ಹೋಗೋದು, ನೀರು ಹೊಳೆ ಅದೆಲ್ಲ ಬೇಡ. ಆನೆ ಯಾವಾಗ ವಿಚಲಿತವಾಗಿ ಎದ್ದು ಮೇಲೆ ಬಂದು ಮೇಲೆ ಎರಗಬೋದು, ಆ ಥರದ್ದು ಬೇಡ. ಮತ್ತು ಇಲ್ಲಿದು ವ್ಯವಸ್ಥೆ ನೋಡಿ, ನೀವೆಲ್ಲ ಕ್ಯಾಂಪಿಗೆ ಹೋದರೆ ನೋಡ್ಬೋದು, ಕಟ್ಟಿರುವಂಥ ಜಾಗ ತುಂಬ ಒಳಗಡೆ ಕಟ್ಕೊಂಡಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ತುಂಬ ಸೇಫ್ಟಿ. ಹೊರಗಿನಿಂದ ಬಂದ ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ಆನೆ ಏನಾಗುತ್ತೆ, ಪಟ್ಟಂತ ಏನೋ ಮೇವು ಕೊಡ್ತಾರೆ, ಸಿಟ್ಟಲ್ಲಿ ಇರ್ಬೋದು, ಸೊಂಡಿಲಲ್ಲಿ ಎಳೆಯುವಂಥ ಇದಾಗ್ಬಿಡುತ್ತೆ. ಈ ಥರದ ವ್ಯವಸ್ಥೆ ಮಾಡಿದ್ರೆ ತುಂಬ ಖುಷಿಯ ವಿಚಾರ ಇದರಲ್ಲಿ. ಮತ್ತು ಇನ್ನು ಬಂದು ಕ್ಯಾಂಪಿನ ನಾವು ದುಬಾರ ಥರ ಆಚೆ ಈಚೆ ಹೋಗಿ ಸುತ್ತಾಡುವಂಗಿಲ್ಲ. ಏನಿದೆ ಈ ಏರಿಯಾದ ಸೇಫ್ಟಿನಿದೆ. ಹೌದು, ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಶೌಚಾಲಯದಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ. ಜನರು ಬಂದು ತುಂಬ ಆಯಾಸವಾದ ಕೂತ್ಕೊಳ್ಳುವಂಥ ಒಂದು ಇದ್ರ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಮೇಲ್ದರ್ಜಕ್ಕೆ ಇನ್ನೂ ಇದಾಗುತ್ತೆ. ಮತ್ತೆ ಸುಸಜ್ಜಿತವಾದಂಥ ಒಂದು ಲೈಬ್ರರಿ ಮತ್ತು ಹಾಸ್ಪಿಟಲ್ ಇದೆ. ಅದರೊಳಗೆ ಸುಮಾರು ಮಾಹಿತಿಗಳಿದಾವೆ. ಈ ಇದರೊಳಗೆ ಲೈಬ್ರರಿ ಒಳಗಡೆ ಅದರೊಳಗೆಲ್ಲ ನೋಡ್ಬೋದು. ಹಳೆ ಆನೆಗಳು ಕಾರ್ಯಾಚರಣೆ ಮಾಡಿದಂಥ ದಸರಾದಲ್ಲಿ ಭಾಗವಹಿಸಿದಂಥ ಆನೆಗಳ ಬಗ್ಗೆ ಮಾಹಿತಿ ಇದೆ. ಮತ್ತೆ ಆನೆಗಳ ತೂಕ ಆಗುವಂಥ ಒಂದು ವೇವ್ ಮೆಷಿನ್, ವೇವ್ ಬ್ರಿಡ್ಜ್ ಇಲ್ಲೇ ಹಾಕೊಂಡಿದ್ದಾರೆ. ಎಲ್ಲ ಥರದ ವ್ಯವಸ್ಥೆ ಇದೆ.
ಇಲ್ಲಿ ಮಾವುತ ಕಾವಡಿಗಳಿಗೂ ಮನೆ ಹತ್ತಿರ ಇದೆ. ಸ್ವಚ್ಛಂದವಾದ ಪರಿಸರ. ಇದರ ಕೂಗಳತೆ ದೂರದಲ್ಲೇ ನಮ್ಮ ಭೀಮನಕಟ್ಟೆ ಕ್ಯಾಂಪ್ ಇರೋದು. ಈ ಥರದಲ್ಲಿ ಇದೆ. ಇಲ್ಲಿಂದ ಸಾಮಾನ್ಯವಾಗಿ ಒಂದು ಸ್ವಲ್ಪ ದೂರದಲ್ಲೇ ಅಭಿಮನ್ಯುನ, ಅರ್ಜುನನ, ಶ್ರೀರಾಮ ಮತ್ತು ನಮ್ಮ ಕೃಷ್ಣ, ವರಲಕ್ಷ್ಮಿ ನಲ್ಲಿ ಇರಿದ ಜಾಗ ಕಪ್ಪ, ಆಗಿನ ಕಾಲದ ಕಪ್ಪದಲ್ಲಿ ಹಿಡಿದಿರೋದು. ಅದೇ ನಮ್ಮ ಕಪ್ಪದಲ್ಲಿ ಹಿಡಿದಂಥ ಆನೆಗಳಲ್ಲಿ ಅಭಿಮನ್ಯು ಒಂದೇ ಉಳಿದಿರೋದು ಗಂಡಾನೆಗಳಲ್ಲಿ. ಮತ್ತೆ ಯಾವ ಆನೆನಿಲ್ಲ. ಅದೇ ಅಭಿಮನ್ಯು ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಾನು ಪಕ್ಕ ಹೇಳ್ಬೇಕಾದ್ರೆ ಅಭಿಮನ್ಯುದು ಒಂದು ಅಭಿಮನ್ಯು ಅಂದಿದ ತಕ್ಷಣ ಇವತ್ತೆಲ್ಲ ಬರ್ತಿರೋರು ಬಾಯಲ್ಲಿ ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಅಭಿಮನ್ಯು ನಿಂತಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಮದ ಇದೆ, ಮದ ಕಡಿಮೆ ಆಗ್ತದೆ. ಅದಕ್ಕೆ ಈಗ ಇತ್ತೀಚೆಗೆ ನಿಮಗೆ ನೋಡಿರ್ಬೋದು, ಕಳೆದ ದಸರಾದಿಂದ ಯಾವುದೇ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಭಾಗಿಯಾಗಿಲ್ಲ. ಅಂದ್ರೆ ಯಾವ ಕಾರಣಕ್ಕಾಗಿ ಸರ್? ಕಾರಣ ಅಂತ ಹೇಳಿದ್ರೆ ದಸರಾದ ಅಂಬಾರಿ ಆನೆ ಈಗ ಏನು ನಾವು ಅರ್ಜುನನ ಸೇಮ್ ಸಿಚುವೇಶನ್ ಅಲ್ಲಿ 2024 ಅಲ್ಲಿ ಡಿಸೆಂಬರ್ 4 ಕಲ್ಕೊಂಡ್ವಿ. ಅದೇ ಥರ ಆಗೋದು ಬೇಡ ಅಂತೇಳಿ ಅಭಿಮನ್ಯು ಇದು ಮಾಡ್ಕೊಂಡಿದ್ದಾರೆ. ತುಂಬ ಕೇರ್ ತಗೊಂಡಿದ್ದಾರೆ ಅರಣ್ಯ ಇಲಾಖೆಯವರು, ಸರ್ಕಾರನೂ ತುಂಬ ಕೇರ್ ತಗೊಂಡಿದೆ. ಯಾಕೆಂತಂದ್ರೆ ಕಪ್ಪದಲ್ಲಿ ಹಿಡಿದ ಗಂಡಾನೆಗಳಲ್ಲಿ ಉಳಿದಿರೋಂತಾನೆ ಅಭಿಮನ್ಯು ಒಂದೇ. ನಮ್ಮ ಅಭಿಮನ್ಯು ಬೇಕು. ಅಭಿಮನ್ಯು ಸ್ಫೂರ್ತಿ ಇತರ ಆನೆಗಳಿಗೆ ಏನು ಇಲ್ಲಿ ಆನೆಗಳು ನೋಡ್ತಾ ಇದ್ದೀರಾ, ಎಕ್ಸೆಪ್ಟ್ ಕ್ಯಾಂಪ್ಗಳಲ್ಲಿ ಭೀಮ ಇಲ್ಲಿ ಮತ್ತು ಒಂದು ಕ್ಯಾತ, ಎರಡು ಬಿಟ್ಟು ಎಲ್ಲ ಅಭಿಮನ್ಯು ಕಾರ್ಯಾಚರಣೆ ಮಾಡಿದಂಥ ಮರಿಗಳು, ಈ 2 ಹೆಣ್ಣಾನೆ ಮರಿಗಳು ಬಿಟ್ಟು ಇದು ನೋಡ್ಬೋದು. ಅರ್ಜುನನ ಡೆತ್ ಆದ ನಂತರ ಫಸ್ಟ್ ಹಿಡಿದಂಥ ಆನೆ ಇದು ಅಭಿಮನ್ಯು, ಇದು ಮಾರ್ಟಿನ್ ಪಾರ್ಥಸಾರಥಿ, ಪಾರ್ಥ ಸಾರಾ ಎಸ್ಟೇಟಲ್ಲಿ ಹಿಡಿದಂಥ ಮೊದಲ ಆನೆ ಇದು. ಅದನ್ನ ಹಿಡಿದು ತಗೊಬಂದು ಇದು ಮಾಡಿದ್ದಾರೆ. ಸಾಕು, ಅಭಿಮನ್ಯು ದುಡ್ದಿದೆ, ತುಂಬ ಚೆನ್ನಾಗಿ ಕೆಲಸ ಕಷ್ಟಪಟ್ಟಿದೆ. ಬೇರೆ ಆನೆಗಳಿಗೆ ಸ್ಫೂರ್ತಿ ಅನ್ನೋದಕ್ಕಿಂತ ಬೇರೆ ಮಾವುತ ಕಬಡಿಗಳಿಗೂ ಅಭಿಮನ್ಯುವನ್ನ ನೋಡಿದಾಗ ತನ್ನ ಆನೆಯನ್ನ ಅಭಿಮನ್ಯು ರೀತಿ ಮಾರ್ಪಾಡು ಮಾಡಬೇಕು ಅಥವಾ ಅದನ್ನ ತಯಾರಿಯನ್ನ ಮಾಡಬೇಕು ಅನ್ನುವಂತೆ ಅದು ಸ್ಫೂರ್ತಿ ನೀಡುತ್ತೆ ಅಲ್ವಾ ಸರ್? 100ಕ್ಕೆ 100 ಇರುತ್ತೆ. ಅದಕ್ಕೆ ಹೇಳಿರೋದು, ಅದರಿಂದನೇ ಕಾರ್ಯಾಚರಣೆಗೆ. ಈಗ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕಾರ್ಯಾಚರಣೆಗೆ ಹೋಗೋ ಜಾಗದಲ್ಲಿ ಅಭಿಮನ್ಯು ಬಳಸ್ಕೊಂಡ್ರೆ ಒಳ್ಳೇದು. ಅಭಿಮನ್ಯು ಇರಬೇಕು ಅಂತ ಹೇಳಿದ್ರೆ ಫ್ರಂಟ್ ಲೈನ್ ವಾರಿಯರ್ ಆಗಿರೋದು ಬೇಡ, ಒಂದು ಸಪೋರ್ಟಿವ್ ಆಗಿ ಇರುವಂಥ ವ್ಯವಸ್ಥೆ ಆಗಬೇಕು. ಈಗ ನೋಡಿ, ಅದೇ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರೆ ಅಭಿಮನ್ಯುಗೆ ಈಗ ಮದ ಇನ್ನೂ ಕಡಿಮೆ ಆಗಿರೋದು. ಈಗ ಯಾವುದೇ ಕೆಲಸ ಕಾರ್ಯ ಇಲ್ಲ, ನಡೆದಾಡೋದು ಮತ್ತು ಇನ್ನು ಆನೆ ಒಟ್ಟಿಗೆ ಫೈಟ್ ಮಾಡೋದು ಅಂತದ್ದು ಇದ್ದರೆ ಮದ ಸ್ವಲ್ಪ ಕಡಿಮೆ ಆಗ್ತಿತ್ತು. ಈ ಥರದಲ್ಲಿ ಇರೋದ್ರಿಂದ ಮದ ಕಡಿಮೆ ಆಗಲ್ಲ, ಆ್ಯಕ್ಟಿವಿಟೀಸ್ ಕಮ್ಮಿ ಇರುತ್ತೆ. ಕಮ್ಮಿ ಇದ್ದಾಗ ಏನಾಗುತ್ತೆ, ಈ ಥರದಲ್ಲಿ ಲಾಂಗ್ ಆಗಿ ಮದನ ಈಗ ನೋಡಿ ವರ್ಷಕ್ಕೆ ತಲುಪಲಿಕ್ಕೆ ಆಯ್ತು. ದಸರಾದಲ್ಲಿ ಬಂದಾಗೇನೆ ಬಂದಿದ್ದು, ಈಗ ಆಲ್ಮೋಸ್ಟ್ ಮುಗಿವಂತ. ಪರ್ಫೆಕ್ಟ್ 100% ಮದ ಇದ್ರೂ ಅಭಿಮನ್ಯು ಅಂಬಾರಿ ಹೊರೋಕೆ ಯಾವುದೇ ಇದು ಇಲ್ಲ. ಈಗ ನೀವು ನೋಡ್ಬೋದು, ಇನ್ನೊಂದು ಆನ್ಸರ್ ನಿಮ್ಗೆ ಕೊಡ್ತೀನಿ. ನೀವು ಕಳೆದ ಒಂದು 32 ವರ್ಷದಿಂದ ಪಶ್ಚಿಮ ಮುಖವಾಗಿ ಅಂಬಾರಿ ಕಟ್ತಾ ಇದ್ರು. ನಿಮಗೆ ಎಷ್ಟು ಜನಕ್ಕೆ ನೀವು ಈಗ ನಾನು ಹೇಳೋದು ನೀವೇ ಸಮೀಪದಿಂದ ನೋಡಿರೋಂಥವ್ರು ನೀವೇ ಬಿಡಿ. ಪಶ್ಚಿಮ ಮುಖವಾಗಿ ಅಂಬಾರಿ ಕಟ್ತಾ ಇರೋದು. ಅಭಿಮನ್ಯು ಬಂದ ಮೇಲೆ ಪೂರ್ವ ದಿಕ್ಕಿಗೆ ನಿಂತುಬಿಟ್ಟು ಅಂಬಾರಿ ಕಟ್ತಾರೆ. ಆಗ ಅಭಿಮನ್ಯು ಎಷ್ಟು ತಾಳ್ಮೆ, ಎಷ್ಟು ಚೆನ್ನಾಗಿ, ಎಷ್ಟು ಕಮಣಿ ಕೇಳುವಂಥ ಆನೆ ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಈಸ್ಟ್ ಫೇಸಲ್ಲಿ ಅಂಬಾರಿ ಕಟ್ತಾರೆ. 32 ವರ್ಷದಿಂದ ವೆಸ್ಟ್ ಫೇಸಿಗೆ ನಿಲ್ಲಿಸ್ಬಿಟ್ಟು ಗೋಡೆಗೆ ಆನೆ ಏನಾದರೂ ವಿಚಲಿತಗೊಂಡ್ರೆ ಓಡಬಾರ್ದು ಅಂತೇಳಿ ಗೋಡೆ ಕಡೆ ಮುಖ ಮಾಡಿ ಅಂಬಾರಿ ಕಟ್ತಿದ್ರು. ಅದು ಈಗ ಅಭಿಮನ್ಯು ಬಂದ ಮೊದಲ ವರ್ಷದ 2020 ಸೂರ್ಯನಿಗೆ ಮುಖ ಮಾಡಿ ಕಟ್ಟುವಂಥ ವ್ಯವಸ್ಥೆ ಏನೂ ಇಲ್ಲ. ಅದ್ರ ಮುಂದೆ ಅದು ಮಧ್ಯೆ ಏನು ಬೇಡ, ಅವಶ್ಯಕತೆ ಇಲ್ಲ. ಅದು ಯಾವ ರೀತಿ ಅಂದ್ರೆ ಅದಕ್ಕೆ ಏನೂ ಸಪೋರ್ಟಿವ್ ಇರಲ್ಲ. ಮೇಲ್ಗಡೆ ಮಾವುತನು ಕೂತಿಲ್ಲ ಅಂತಂದ್ರು ಅದು ಆರಾಮಾಗಿ ಕಮೆಂಡ್ ಕೇಳ್ತಾ ಇರುತ್ತೆ, ನೀಟ ಕಟ್ಸ್ಕೊಳ್ಳುತ್ತೆ. ಬಹಳ ಹತ್ರದಿಂದ ನೋಡಿದೀವಿ. ಕಾರ್ಯಾಚರಣೆ ಹೋದಾಗ್ಲೂ ಅಷ್ಟೇ, ವಸಂತ ಅಭಿಮನ್ಯು ಬಗ್ಗೆ ಮಧ್ಯ ಕಮಾಂಡೇ ಇರಲ್ಲ. ಅವ್ರಿಬ್ರಲ್ಲಿ ಮಾತುಕತೆನೇ ಇಲ್ಲ. ಏನು ಸಿಗ್ನಲ್ ಜಸ್ಟ್ ಕೊಡ್ತಾ ಇರ್ತದೆ. ಅದನ್ನ ಅಡಿವಾಗಲೂ ನೀವು ನೋಡ್ಬೋದು, ಒಂದೊಂದು ಹೆಜ್ಜೆ ಸುಮಾರು ಚಾನಲ್ಗಳಲ್ಲಿ ಇದೆ. ಆ ಹೆಜ್ಜೆ ಇಡುವಾಗಲೂ ಅಷ್ಟು ಮಡಚಿ ಕೇರ್ಫುಲ್ಲಾಗಿ ಹೆಜ್ಜೆ ಇಡುತ್ತೆ. ಒಂದು ಕಡ್ಡಿ ಮುರಿಯೋ ಸದ್ದು ಸಹಿತ ಬರಲ್ಲ, ಅಷ್ಟೊಂದು ಸೂಕ್ಷ್ಮೇಲೆ. ಮತ್ತು ಆನೆ ಇಂಥ ಜಾಗದಲ್ಲಿದಂತೆ ಆಲ್ರೆಡಿ ಇರುತ್ತೆ. ವಸಂತ ಹೇಳಕ್ಕೆ ಮುಂದೆ ಇವನಿಗೆ ಏನದ ಅಟ್ಯಾಕ್ ಪೊಸಿಷನ್ಗೆ ಆ ಥರ ತಯಾರಿಯಲ್ಲಿರುತ್ತೆ. ಇನ್ನು ಯಾವ ಥರ ಹೊಡಿಬೇಕು, ಏನು ಮಾಡಬೇಕು ಅಂತ ಹೇಳುವಂಥದ್ದು ಕಾಂಬಾಣಿಗಲ್ಲಿ. ಮತ್ತು ಏನು ಕಾಡಾನೆಗಳು ನೀವು ಜಾಸ್ತಿ ನೋಡ್ಬೋದು, ಕಾರ್ಯಾಚರಣೆ ಮಾಡಿದಾಗ ಐಟಿ ಜಾಗಕ್ಕೆ ಉಡ್ಕೊಂಡು ಹೋಗಿ ನಿಲ್ಲುತ್ತೆ. ಅದರಲ್ಲಿ ಅಭಿಮನ್ಯು ಒಂದಕ್ಕೆ ಅದು ಐಟಲ್ಲಿ ನಿಂತರೂ ಅದನ್ನ ಆಟಾಡಿಸ್ಕೊಂಡು ಅದನ್ನ ತಂದು ಹಳ್ಳಕ್ಕೆ ನಿಲ್ಸ್ಕೊಂಡು ಡೌನ್ ಮಾಡ್ಕೊಂಡು ನಿಲ್ಸ್ಕೊಂಡು ಹೊಡಿಯುವಂಥ ಒಂದು ಜಾಗತೆ ಇರುವಂಥ ಇದು ಅಭಿಮನ್ಯು. ಒಂಥರ ದೇವಲೋಕದಿಂದ ಬಂದ ದೇವರೇ. ಅದಕ್ಕೆ ಇದು ಏನು ಅದ್ರ ಬಗ್ಗೆ ನಿಜವಾಗ್ಲೂ ಸರ್ ಯಾರು ಎಷ್ಟೇ ಹೇಳ್ತಾ ಇದ್ರು ಪ್ರತಿ ಸತಿನೂ ಹೌದಲ್ವಾ ಅನ್ಸುತ್ತೆ. ಅಂದ್ರೆ ಅಷ್ಟು
ಎಷ್ಟು ಹೊಸ ಈಗ ನೋಡಿ ಇನ್ನೊಂದು ನೋಡಿರ್ಬೋದು ನೀವು, ಅದಕ್ಕೆ ರಾಷ್ಟ್ರಗೀತೆ ನಮ್ಮ ಅಂಬರಿ ಒಂದು ಟೈಮಲ್ಲಿ ರಾಷ್ಟ್ರಗೀತೆದ ಒಂದು ಮ್ಯೂಸಿಕ್ ಹಾಕ್ತಾರಲ್ಲ, ಕಮಾಂಡಿಂಗ್ ಬರ ಟಕ್ ಅಂತ ಸೊಂಡಿಲ್ನ ತೆಗೆದುಬಿಟ್ಟು ರೆಡಿಯಾಗಿ ನಿಲ್ಲಿಸ್ಕೊಳ್ತೇವೆ, ಮುಗಿದ ತಕ್ಷಣ ಸೊಂಡಿಲ್ನ ಕೆಳಗಾಗ್ತದೆ. ನೀವು ಅದು ಎಷ್ಟು ಅಬ್ಸರ್ವ್ ಮಾಡಿರ ಅಂತ ಗೊತ್ತಿಲ್ಲ, ನೀವು ನೋಡಿ ಒಂದ್ಸಲ ಈ ವರ್ಷದಲ್ಲಿ. ಈ ವರ್ಷ ಗಮನಿಸ್ತೀನಿ, ನಾನು ಇದನ್ನ ಮಿಸ್ ಮಾಡಿದ್ದೀನಿ. ನೀವು ಇದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ ಮೇಲೆ ಅದನ್ನ ಆ ಸಮಯದಲ್ಲಿ ನಾನು ಗಮನಿಸ್ತೀನಿ. ಇನ್ನೊಂದು ಮೈಸೂರು ದಸರಾದ ಬಂದ್ರು ಭಾಗವಹಿಸಿ ಇತ್ತೀಚಿನ ದಿನಗಳ ಒಂದು 4-5 ವರ್ಷದ ಆಗಿರ್ಬೋದು, ತೀವ್ರವಾಗಿ ಏನಾದರೂ ಇಲ್ಲಿ ಕಾಡಾನೆಗಳ ದಾಳಿ ಹುಲಿ ದಾಳಿ ಇದ್ರೆ ದಸರಾದಿಂದ ಅಭಿಮಾನಿ ಬರಲೇಬೇಕು. ಕಾರ್ಯಾಚರಣೆ ಬಂದಿದೆ, ಎಷ್ಟು ನಿರ್ದೇಶನಗಳಿದೆ ಆ ಥರದಲ್ಲಿ. ಎನಿ ಟೈಮ್ ಫಿಟ್ ಅಭಿಮಾನಿ, ಯಾವುದೇ ಕಾರ್ಯ ಕೆಲಸ, ಮತ್ತು ಇನ್ನು ದಸರಾಕ್ಕೆ ಹೋಗಿದ್ದೀನಿ ಇಲ್ಲಿ ಹೋಗ್ಬಾರ್ದು ಆ ಥರದ್ದೇನಿಲ್ಲ, ಅಲ್ಲಿಂದ ಇದ್ರೂ ಬಂದು ಕೆಲಸ ಮಾಡುವಂಥ ಇದಾಗಿದೆ. ಮತ್ತು ನಮ್ಮ ಕರ್ನಾಟಕ ಕ್ರಸ್ ಭೀಮನು ಇದ್ದಾನೆ. ಭೀಮ ಮೊದಲಿನ ಭೀಮ ಅಲ್ಲ, ಈಗ ಭೀಮ ಫುಲ್, ಹೌದು, ಈಗ ಫುಲ್ ಮೆಚುರಿಟಿ ಬರ್ತಾ ಇದೆ. ನಾವೆಲ್ಲ ಮುಂಚೆ ಅವನನ್ನ ತುಂಟ ಭೀಮ ಹಾಗೆ ಅದೆಲ್ಲ ಒಟ್ಟಿಗೆ ಇವಾಗ ತುಂಬಾ ರಿಸರ್ವ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಅವನು ವೆಯ್ಟ್ ಅಲ್ಲಿ ಸಹ ಸ್ವಲ್ಪ ಗೈನ್ ಆಗಿದೆ, ಆಲ್ಮೋಸ್ಟ್ 5,500 kg ಇದ್ದಾರೆ. ಈ ವರ್ಷ ದಸರಾ ಬಂದಾಗ ಮೋಸ್ಟ್ಲಿ 6,000 ಮುಟ್ಬೋದಾ, ಮುಟ್ಟುವಂತ ಚಾನ್ಸ್ ಇದೆ. ತುಂಬಾ ಈಗ ಮೊದಲ ತರ ಎಲ್ಲ ಎಲ್ಲಿ ಭೀಮಾ ಅಂತ ಕರೆದಾಗ ಸೊಂಡಿಲ್ಲ ತಿತ್ತು, ಅದೆಲ್ಲ ನಿಂತೋಗಿದೆ ಈಗ. ಅದೇನೇನಿಲ್ಲ ಈಗ ನೋಡಿದೀವಿ, ಇಲ್ಲಿದ್ದೇನೆ ಕರೀರಿ ಭೀಮ ಅಂತ ಸೊಂಡಿಲ್ ಎತ್ತಲ್ಲ, ಅದೆಲ್ಲ ನಿಲ್ಸಿದ್ದಾರೆ. ಅದಾಗ್ಬೇಕಾಗ್ತಾರೆ ಎಲ್ಲ ನಿಲ್ಬೇಕು. ಮೋಸ್ಟ್ಲಿ ಇದು ಹೆಂಗಿತ್ತು ಅಂದ್ರೆ ಸರ್, ಇಷ್ಟು ದಿನ ಒಂಥರ ಈ ಕಾಲೇಜ್ ಹುಡುಗನ್ ತರ, ಈಗ ನಿಜವಾದ ಜವಾಬ್ದಾರಿ ತಗೊಂಡಿರುವಂತ ಒಂದು ಫ್ಯಾಮಿಲಿ ಮ್ಯಾನ್. ಯಾವ ರೀತಿ ಜವಾಬ್ದಾರಿ ತಗೊಂಡ್ಮೇಲೆ ಅವನಿಗೆ ಸೀರಿಯಸ್ನೆಸ್ ಬರುತ್ತೆ, ಇದು ನನ್ನ ಕುಟುಂಬ ನಾನು ನೋಡ್ಕೊಳ್ಬೇಕು ಅಂತ, ಆ ತರದ ಒಂದು ಸೀರಿಯಸ್ ಇಲ್ಲ. ಆಕ್ಚುಲಿ ದಸರಾದಲ್ಲಿ ಯಾವ ಆನೆ ಭಾಗವಹಿಸಿದ್ರು ಪಬ್ಲಿಕ್ ಇದು ಕಮಾಂಡಿಗೆ ಅದು ತಲೆ ಸೊಂಡಿಲಾಗ್ಲಿ ತಿರುಗಿ ನೋಡೋದಾಗ್ಲಿ ಮಾಡಬಾರ್ದು. ಅದು ಗಾಂಭೀರ್ಯತೆ ಇದ್ದಾಗಲೇ ಮಾತ್ರ ಇದಕ್ಕೆ ಆಗೋದು. ಹೌದೌದು, ಈಗ ಪಬ್ಲಿಕ್ ಬೇರೆ ಇನ್ನೇನೋ ಕಮೆಂಟ್ ಕೊಟ್ಟಿದ ತಕ್ಷಣ ಯಾರೋ ಕರೆದಾಗ ತಿರುಗಿ ನೋಡಿದಾಗ ಕಾಲು ಈಚೆ ಎಲ್ಲ ಹಾಕಿ ಏನಾದ್ರು ತಿರುಗಿ ನೋಡಿದಾಗ ಅಲ್ಲಿ ಎಫೆಕ್ಟ್. ಅಷ್ಟು ಜನ ಇರ್ತಾರಲ್ಲ, ಇವೆರಡು ನಮ್ಮ ವರಲಕ್ಷ್ಮಿ ಮಕ್ಕಳು. ಹೌದಾ, ವರಲಕ್ಷ್ಮಿ ಹಿರಿಮಗಳು, ಚಾಮುಂಡೇಶ್ವರಿ, ಭುವನೇಶ್ವರಿ ಚಿಕ್ಕವಳು ಅಲ್ಲ, ಅದು ಕಾಡಾನೆ, ಮೋಸ್ಟ್ಲಿ ಕಾಡಾನೆ ಕ್ರಾಸಿಂಗ್ ಅಲ್ಲಿ ಹೆಣ್ಣು ಮಕ್ಕಳು. ಮುಂದಿನ ದಿನದ ದಸರಾ ಕೊಡುಗೆ ಅಂತ ಹೇಳ್ಬೋದು. ಈಗ ದಸರಾಗೆ ಅಂದಿದ ತಕ್ಷಣ ಹೆಣ್ಣಾನೆಗಳು ಸ್ವಲ್ಪ ಕಮ್ಮಿನೇ ಅಲ್ಲ ಸರ್, ಹುಡುಕ್ಬೇಕು ಈ ಆನೆ ಓಕೆನಾ, ಈ ಆನೆ ಓಕೆನಾ ಅಂತ ಹೇಳಿ. ಕ್ಯಾಂಪ್ಗಳಲ್ಲಿ ಬಹಳಷ್ಟು ಹೆಣ್ಣಾನೆಗಳ ಕೊರತೆ ಇದೆ. ಸೊ ಗಂಡಾನೆ ಅಷ್ಟು ಸಮೀಪವಾಗಿ ನಾವು ನೋಡಿದಾಗ ಅಯ್ಯೋ ಅಷ್ಟೊಂದು ಗಂಡಾನೆಗಳಿದಾವೆ, ಹೆಣ್ಣಾನೆಗಳೇ ಎಲ್ಲೋ ಸಿಗ್ತಾ ಇಲ್ಲ ಅನ್ಸುತ್ತೆ. ಸೊ ಮುಂದಿನ ದಿನಗಳ ದಸರಾ ಕೊಡುಗೆ ಅಂತ ಹೇಳ್ಬೋದು. ಭುವನೇಶ್ವರಿ ಮತ್ತೆ ಚಾಮುಂಡೇಶ್ವರಿ, ಒಳ್ಳೆ ಹೆಸರು ಕೂಡ, ಎರಡು ನಮ್ಮ ಚಾಮುಂಡಮ್ಮನ ಹೆಸರೇ. ಸೊ ಭುವನೇಶ್ವರಿ ಮತ್ತೆ ಚಾಮುಂಡೇಶ್ವರಿ ಅನ್ನೋದು. ಸೊ ಬಹಳ ಚೆನ್ನಾಗಿದೆ. ಎಷ್ಟು ವಯಸ್ಸಿದೆ ಎರಡಕ್ಕೆ? ಇದು ಆಲ್ಮೋಸ್ಟ್ 12, ಇದು 4 years. 4 years ನೋಡಿ, 4 yearsಗೆ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಭೀಮಂದು ದೋಸ್ತಿ, ಅಕ್ಕಪಕ್ಕ ಇದ್ದು ಚೆನ್ನಾಗಿ ಒಳ್ಳೆ ದೋಸ್ತಿ ಆಗಿದ್ದಾವೆ. ಬಟ್ ಇವಾಗಿಂದಾನೆ ಚಿಕ್ಕ ವಯಸ್ಸಿಂದಾನೆ ಕ್ಯಾಂಪಲ್ಲಿ ಬೆಳೆಯೋದ್ರಿಂದ ಎಲ್ಲ ಬೆರೀತದೆ. ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲಾನು ಮಾಡುತ್ತೆ. ಅವಕ್ಕೆಲ್ಲ ಕಮಾಂಡಿಂಗ್ ಈಗ ಏನು ಈ ದೊಡ್ಡ ಆನೆಗಳು ಮಾಡ್ತವೆ, ಗಂಡ ಆನೆಗಳು ಅದೆಲ್ಲ ನೀವು ಮಾಡ್ತವೆ. ಇವಾಗಿಂದಾನೆ ಹೇಳ್ಕೊಡೋದು ಅಲ್ವಾ? ಮಾವುತರು ಇದ್ದಾರಲ್ವಾ, ಚಿಕ್ಕ ಮರಿಯಿಂದ ಟ್ರೈನಿಂಗ್ ಮಾಡ್ತಾರೆ. ಅದರಲ್ಲಿ ಏನು ದೊಡ್ಡ ಆನೆಗಳಿಗೆ ಅಭಿಮನ್ಯೋ ನಮ್ಮ ಭೀಮನಿಗೋ ಇಲ್ಲ ಪಾರ್ಥನಿಗೆ ಏನು ಕೊಡ್ತಾರೆ ಟ್ರೈನಿಂಗ್, ಅದೇ ಟ್ರೈನಿಂಗ್ ಇವುಗಳು ಕೊಡ್ತಾರೆ. ಓಕೆ. ಸೊ ಫುಡ್ ವಿಚಾರದಲ್ಲಿ ಏನಾದ್ರು ವೇರಿ ಆಗುತ್ತಾ? ಏನಿಲ್ಲ, ಫುಡ್ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಬಟ್ ಅದೇ ಫುಡ್ ಅನ್ನ ಇದಕ್ಕೂ ಫೀಡ್ ಮಾಡ್ತಾರೆ. ಅದೇ ಸೇಮ್ ಫುಡ್, ಏನಿಲ್ಲ ಒಂದಕ್ಕೊಂದು ಚೇಂಜ್ ಇಲ್ಲ. ಆನೆಗಳಿಗೆ ಏನು ಕೊಡ್ತಾರೆ ಅದನ್ನೇ ಕೊಡ್ತಾರೆ. ಇವುಗಳಿಗೆ ಈಗ ಅವಕ್ಕೊಂದು 10 kg ಕೊಟ್ರೆ ಇವಕ್ಕೊಂದು 5 kg ಆ ಲೆಕ್ಕದಲ್ಲಿ ಇರುತ್ತೆ ಲಿಮಿಟ್. ಫುಡ್ ಎಲೆ ಸೊಪ್ಪಾಗ್ಲಿ ಏನೇ ಆಗ್ಲಿ ಎಲ್ಲಾನು ಅದೇ ತರದಲ್ಲಿ ಇದು ಮಾಡ್ಕೋತಾರೆ. ಫ್ಯಾಂಟಾಸ್ಟಿಕ್ ಸರ್. ಯಾಕೆ ಮತಿಗೂಡಲ್ಲಿ ನಾವು ಸಾಮಾನ್ಯವಾಗಿ ಫಸ್ಟ್ ನೋಡಿದಾಗ ಇದ್ದಷ್ಟು ಆನೆಗಳು ಇವಾಗಿಲ್ಲ, ಕಮ್ಮಿ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ನಾವು ತುಂಬಾ ಆನೆಗಳಿತ್ತು. ಈಗ ನೋಡಿ, ಇಲ್ಲಿದ್ದಂತ ಒಂದು 3-4 ಆನೆಗಳಿಗೆ ದೊಡ್ಡ ಅರ್ವೆ ಕಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದೇ ಒಂದು 10 ಆನೆ ಇಟ್ಕೊಳ್ಳೋಕೆ ಒಂದು ಕ್ಯಾಂಪ್ ಅಲ್ಲಿ. ಅದಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಕ್ಯಾಂಪ್ಗಳ ಆನೆಗಳನ್ನ ಕಮ್ಮಿ ಮಾಡಿಕೊಂಡು ಬರುವಂತ ವ್ಯವಸ್ಥೆ ಆಗ್ತದೆ. ಇಷ್ಟೇ ಅಂತ ಹೇಳಿದ್ರೆ ಅದು ಗೌರವ ದೇಶ ಕಾನೂನು ಅಂತ ಬಂದಾಗ ಪಾಲಿಸಲೇಬೇಕಾಗುತ್ತೆ ಅಲ್ವಾ, ಬರುತ್ತೆ. ಈಗ 10-11 ಆನೆಗಳಿದ್ದಾವೆ, ಅದರಲ್ಲಿ ಈಗ ಒಂದು 3-4 ಆನೆಗಳಿಗೆ ಮದ ಇದೆ, ದೂರದಲ್ಲಿ ಕಟ್ಟಿರ್ತಾರೆ, ಅದನ್ನೆಲ್ಲ ಹತ್ತಿರ ತಕ ಬರುವಂತ ವ್ಯವಸ್ಥೆ ಆಗಲ್ಲ. ಹಾಗಾಗಿ
ಮತ್ತಿಗೂಡಿಂದ ಮಹೇಂದ್ರನ್ ಎಷ್ಟು ಮಿಸ್ ಮಾಡ್ತೀರಾ ಸರ್? ಮತ್ತಿಗೂಡಿಂದ ಮಹೇಂದ್ರ ನಾವು ಈಗಲೂ ಮಹೇಂದ್ರನ ನಾವು ಮತ್ತಿಗೂಡ ಆನೆ ಅಂತ ಹೇಳೋದು. ಯಾವುದೇ ಕಾರಣಕ್ಕೂ ನಾವು ಈಗ ಬಳ್ಳಿ ಹೋಗಿದ್ದಾರೆ ಅಂತ ಹೇಳಲ್ಲ. ಈಗ ಮೂಲತಃ ಯಾವ ಜಾಗ ಅದನ್ನೇ ಬೇರು, ಆದ್ರೆ ಎಲ್ಲ ಒಂದ್ ಕಡೆ ಅಷ್ಟು ದೂರ ಇದೆ, ಇಲ್ಲಿ ನಿಮ್ಗೆ ಆಕ್ಸೆಸಿಬಲ್ ಆಗಿ ಕೈಗೆ ಸಿಗೋ ಮಟ್ಟಿಗೆ ಇಲ್ಲಲ್ಲ ಅನ್ನೋದಕ್ಕೆ ಎಷ್ಟು ಮಿಸ್ ಮಾಡಿ. ಈಗ ಅಲ್ಲಿನೂ ಈಗ ನಾವು ಅದನ್ನ ಹೇಳಿ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಅದ್ರ ಬಗ್ಗೆ ಬಹಳಷ್ಟು ಬೇಸರ ಇತ್ತು, ಆಮೇಲೆ ಅದ್ರ ಬಗ್ಗೆ ಹೋರಾಡಿದ್ರು ಕೂಡ. ಯಾಕೆಂದ್ರೆ ಮತ್ತೆ ಅದನ್ನ ಮತ್ತಿಗೂಡಿನಲ್ಲೇ ಉಳಿಸ್ಕೊಳ್ಬೇಕು ಮಹೇಂದ್ರನ ಅನ್ನೋ ಆಸೆ ಇತ್ತು ನಿಮಗೆ. ನಮಗೆ ಏನ್ ಗೊತ್ತಾ ಮೇಡಮ್, ನಾನು ಇರೋದನ್ನೇ ಹೇಳ್ತೀನಿ, ಅದ್ರಲ್ಲಿ ನನಗೇನು ಇದು ಬೇಡ. ಈ ಏನು ಅರ್ಜುನ ಆಯ್ತು ಆ ಥರದಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಆನೆಗಳಿಗೆ ಎಲ್ಲ ಕ್ಯಾಂಪಲ್ಲಿ ತುಂಬ ಇದ್ದಾವೆ. ಈಗ ಮಹೇಂದ್ರ 100-120 ಕಿಲೋಮೀಟರ್ ದೂರ ಇದೆ ನಮ್ಗೆ ಇಲ್ಲಿಗೆ ಬರಬೇಕಾದ್ರೆ, ಕಾರ್ಯಾಚರಣೆ ಬರಬೇಕಾದ್ರೆ ಆ 120 ಕಿಲೋಮೀಟ್ರಿಂದ ಇಲ್ಲಿ ಆನೆ ಬರಬೇಕಾದ್ರೆ ಇಲ್ಲಿಗೆ ಏನು ಮಾಡ್ತಾರೆ, ಲಾಸ್ಟ್ ಬೇಡ ಇಲ್ಲಿಂದನೇ ಒಂದು 2 ಆನೆ ಎಕ್ಸ್ಟ್ರಾ ತಗೊಂಡ್ಬೇಕಾದ್ರೆ ಹೋಗ್ಬಿಡೋಣ ಅಂತೇಳಿ. ಆ ಥರ ಆಗ್ಬಾರ್ದು. ಪ್ರತಿ ಕಾರ್ಯಾಚರಣೆಯಲ್ಲಿ ಮಹೇಂದ್ರನ ಭಾಗವಹಿಸ್ಕೊಂಡು ಬರಬೇಕು ಅಂತೇಳಿ ಆಸೆ ಇತ್ತು. ಇಲ್ಲ, ಇಲಾಖೆ ಅದನ್ನ ಅದೇ ಥರ ಬಳಸ್ತಾ ಇದ್ದಾರೆ ಪ್ರತಿ ಕಾರ್ಯಾಚರಣೆಗೂ. ಇನ್ನು ಅಲ್ಲಿಗೆ ಆನೆಗಳು ಬೇಕಾಗುತ್ತೆ, ಯಾಕಂದ್ರೆ ಹುಲಿ ದಾಳಿ ಸತತವಾಗಿ ನಡೀತದೆ. ಅಲ್ಲಿಂದ ಕೂಡ ಕಾರ್ಯಾಚರಣೆ ಬರ್ತವೆ. ಒಂದು ಕಾರ್ಯಾಚರಣೆ ಮಿಸ್ ಇಲ್ಲ, ಬರ್ತಾ ಇದೆ. ಪ್ರತಿ ಅದ್ರ ಬಿಹೇವಿಯರ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ. ಬಿಕಾಸ್ ಯಾಕಂದ್ರೆ ಇಲ್ಲಿ ಇಷ್ಟು ಆನೆಗಳ ಜೊತೆ ಇದ್ದಂತ ಒಡನಾಟ, ಅಲ್ಲಿ ಏಕಾಏಕಿ 1 ಅಥವಾ 2 ಆನೆಗಳ ಜೊತೆ ಇರುವಂತ ಒಡನಾಟಕ್ಕೂ ಇಲ್ಲ ಏನ್ ತೊಂದರೆ ಇಲ್ಲ. ಅದು ಅದ್ರ ಪಾಡಿಗೆ ಅದು ಸೈಲೆಂಟ್, ನಮ್ಮ ಅಭಿಮನ್ಯು ಥರನೇ ಅದ್ರ ನೇಚರ್. ಅದು ಯಾರು ಅದು ಅದಾಯ್ತು ಅದ್ರ ಪಾಡಾಯ್ತು. ನಿಂತ್ಕೊಂಡು ಕರ್ಕೊಬಂದು ಇಲ್ಲಿ ನಿಲ್ಸಿದ್ರೆ ನಿಂತ್ಕೊಂಡಿರುತ್ತೆ ಹೋಗೋ ಜಾಗದಲ್ಲಿ. ಮತ್ತೆ ನಾವೊಂದು ಸ್ವಭಾವ ತುಂಬಾ ಚೆನ್ನಾಗಿರೋದು ತಂದ್ರೆ ಮಹೇಂದ್ರಂದು. ಏನಾದ್ರೂ ಈಗ ಒಂದು ಕಾರ್ಯಾಚರಣೆಗೆ ಹೋಗಿದೋ ಇಲ್ಲ ಕಾಡಾನೆ, ಅಲ್ಲಿ ಒಂದು ಕಾಡಾನೆ ಇತ್ತು ಅಂತ ಹೇಳ್ಕೊಳ್ಳಿ, ಮೇಯಕ್ಕೆ ಬಿಟ್ಟಾಗ ಅದಕ್ಕೆ ಸಾಮರ್ಥ್ಯ ಇದ್ದರೆ ಅದು ಅಲ್ಲಿ ಹೋಗುತ್ತೆ, ಇಲ್ಲಂದ್ರೆ ನೆಟ್ಟಿಗೆ ಬರುತ್ತೆ. ಅದೊಂದು ತುಂಬ ಬೇಕಾಗಿದೆ, ಉತ್ತಮವಾದೊಂದು ವಿಚಾರ. ಅಲ್ಲಿ ಹೋಗಿ ಸುಮ್ಮನೆ ಗುದ್ದಾಡೋದು, ಇದು ಹೊಡೆದಾಡೋದಕ್ಕಿಂತ ಅವ್ನು ಫಸ್ಟೇ ನನಗೆ ಆಯ್ತದೆ ಅಂತ ಹೇಳಿದ್ರೆ ಹೋಗುತ್ತೆ, ಇಲ್ಲ ಅಂತಂದರೆ ವಾಪಸ್ ಅದ್ರ ಜಾಗ ಯಾವುದೇ ಥರದ ಇದಕ್ಕೆಲ್ಲ ಹೋಗಲ್ಲ. ಕೆಲಸ ಯಾವ್ದಾರು ಆಗುತ್ತೆ, ಇಲ್ವಾ ಹೋಗಲ್ಲ, ಬರುತ್ತೆ. ತನ್ನ ಪಾಡಾಯ್ತು ಅನ್ನೋ ತುಂಬ ಇದಿದೆ ಸಾಧುವಾನೆ. ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ಏನಿತ್ತು, ಈ ಸಾಕಾಣೆ ಶಿಬಿರದಲ್ಲಿ ಬಹುಶಃ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಮಾಹಿತಿಯನ್ನು ನಮಗೆ ಜಗನ್ ಸರ್ ಕೊಟ್ಟರು. ವಿ ಆರ್ ವೆರಿ ಮಚ್ ಗ್ಲ್ಯಾಡ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ನಲ್ಲಿ ಜಗನ್ ಸರ್ನ ಪರಿಚಯ ಮಾಡಿಕೊಡ್ಲಿಲ್ಲ, ಯಾಕಂದರೆ ನೋಡಿದ ಖುಷಿ, ಸಡನ್ಲಿ ಇಲ್ಲಿ ಸಿಕ್ಬಿಟ್ರಲ್ಲ ಅಂತ ಒಂದು ಸಂಭ್ರಮ. ಸೊ ತಕ್ಷಣ ನಾವು ನಮ್ಗೆ ಏನೇನು ಕ್ವಶನ್ಸ್ ಡೌಟ್ಸ್ ಇತ್ತು ಅದನ್ನು ಕೇಳ್ತಾ ಸೊ ಸರ್ ಕೂಡ ಒಬ್ಬರು ಯೂಟ್ಯೂಬರು ಆ್ಯಂಡ್ ಈ ಭಾಗದಲ್ಲೇ ಹುಟ್ಟಿ ಬೆಳೆದಂಥವ್ರು. ಹಾಗಾಗಿ ಇವರಿಗೆ ಆನೆ ಮೇಲಿನ ಬಹಳಷ್ಟು ಪ್ರೀತಿ, ಆನೆ ಅಂತಲ್ಲ ವೈಲ್ಡ್ ಲೈಫ್ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಅದರಲ್ಲೂ ಆನೆಗಳ ಬಗ್ಗೆ ಪ್ರೀತಿಯ ಜೊತೆಗೆ ಅದರ ಬಗ್ಗೆ ಕಾಳಜಿ ಮತ್ತು ಅದರ ಬಗ್ಗೆ ಮಾಹಿತಿ ಎಲ್ಲವೂ ಕೂಡ ಇದೆ. ಆ್ಯಂಡ್ ಅವರ ಯೂಟ್ಯೂಬ್ನಲ್ಲೂ ಕೂಡ ಅವರು ಸಾಕಷ್ಟು ವೀಡಿಯೋಸ್ಗಳನ್ನು ಇದ್ರ ಕುರಿತಾಗಿ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ನಮಗೆ ಎಷ್ಟೋ ಸಲ ಅವ್ರು ಇನ್ಸ್ಪೈರ್ ಆಗಿರ್ತಾರೆ, ಅವ್ರಿಗೆ ಎಷ್ಟೋ ಸಲ ನಾವು ಇನ್ಸ್ಪೈರ್ ಆಗಿರ್ತೀವಿ. ನಮ್ಮ ವಿಡಿಯೋ ನೋಡಿದಾಗ ಅವರು ಈ ವಿಡಿಯೋ ನಾವು ಮಾಡಬೇಕು ಅನ್ಕೋತಾರೆ, ಅವ್ರ ವಿಡಿಯೋ ನೋಡಿದಾಗ ನಾವು ಈ ವಿಡಿಯೋ ಮಾಡಬೇಕು ಅಂತ ಅನ್ಕೋತೀವಿ. ಆ್ಯಂಡ್ ಎಲ್ಲೂ ಕೂಡ ನಮ್ಮ ಮಧ್ಯೆ ಆ ಥರ ಕಾಂಪಿಟೇಷನ್ ಇಲ್ಲ. ಸರ್ ನೀವು ಯೂಟ್ಯೂಬರ್ ಹೋಗ್ರಿ ಸರ್, ಆ ಕಡೆ ನಮ್ಮ ಶೂಟ್ ನೀವು ಮಾಡಿಬಿಡಿ, ಹಂಗಿಲ್ಲ ನಮ್ಮ ಮಧ್ಯೆ. ಎಲ್ಲರೂ ಬೆಳೀಲಿ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿ. ಮೈಸೂರಿಗೆ ಬಂದಾಗಲೂ ನಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಸರ್ ಚಾನಲ್ ಹೆಸರು CU ಜಗನ್ ಅಂತ ಹೇಳಿ. ಸೊ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್ನಲ್ಲಿ ಎಷ್ಟೋ ಸಲ ನಾವು ಮಧ್ಯ ನಮ್ಮ ಪರ್ಸ್ನಲ್ ರೀಸನ್ಸ್ಗಳಿಂದ ವೀಡಿಯೋ ಮಾಡೋದಕ್ಕೆ ಸ್ಟಾಪ್ ಮಾಡಿರ್ತೀವಿ. ಅಂಥ ಟೈಮಲ್ಲಿ ಸರ್ ವೀಡಿಯೋಸ್ ಹಾಕ್ತಾ ಇರ್ತಾರೆ, ನೋಡ್ಬೋದು ನೀವು. ಆ್ಯಂಡ್ ತುಂಬ ಖುಷಿ ಆಯಿತು ಸರ್. ಆ್ಯಕ್ಚುಲಿ ನೀವಾಗಿರ್ಬೋದು, ವಿಕ್ರಮ್ ಸರ್ ಆಗಿರ್ಬೋದು, ನಿಮ್ಗಳ ಒಂದು ಆನೆಗಳ ಮೇಲೆ ಪ್ರೀತಿ, ಆ ಕಾಳಜಿ ಜೊತೆಗೆ ನಮ್ಗಳಿಗೆ ನಾವು ಕೇಳಿದ ತಕ್ಷಣ ಅದನ್ನು ಏನೋ ಹೆಸಿಟೇಟ್ ಮಾಡಿದೆ ಅದನ್ನೆಲ್ಲ ವೀಕ್ಷಕರಿಗೆ ಓಪನ್ ಆಗಿ ಹೇಳ್ತೀರಾ, ಇದು ಹಿಂಗಿದೆ ಅಂತ ಮಾಹಿತಿ ಹೇಳ್ತೀರಾ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಈಗ ಬೇರೆಯವರಾದರೆ ನಾವು ಯಾಕೆ ಇವ್ರಿಗೆ ಹೇಳಬೇಕು, ಇವ್ರು ನಮ್ಮಿಂದ ತಿಳ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ನೀವು ಹೇಳಿದ್ರಲ್ಲ, ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಅದೊಂದು ನಿಜವಾಗ್ಲೂ ಕೆಟ್ಟದು ತಲೆಯಲ್ಲಿ ಹೊಕ್ಕೊಂಡ್ಬಿಟ್ಟಿದೆ. ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಕೊಡೋಕಿರೋದು ಯಾವುದೇ ಮೂಲದಿಂದ ಪರಮಾತ್ಮ ಕೊಡ್ತಾನೆ. ಅಲ್ಲ, ಮತ್ತೆ ಇನ್ನೊಂದು ಕ್ಲಾರಿಟಿ ಹೇಳ್ತೀನಿ. ಸರ್ ಅವ್ರದ್ದೇ ಆದಂಥ ಅವ್ರ ಓನ್ ಬಿಸ್ನೆಸ್ ಇದೆ. ಆ್ಯಂಡ್ ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ಸಂಪಾದನೆ ಮಾಡೋದೇನಿದೆ ಅಲ್ಲ, ಅದು ನಾವು ತೋರಿಕೆಗೆ ಹೇಳ್ಕೊಳಲ್ಲ ಈ ಮಾತನ್ನ. ಅದು ಈ ಯೂಟ್ಯೂಬ್ನಲ್ಲಿ ಬರುತ್ತಲ್ಲ, ಆ ದುಡ್ಡು ಅದಕ್ಕೆ ಏನೇನೂ ಸಮ ಅಲ್ಲ. ಲೈಕ್ ವೈಸ್ ನಾನು ನಿಮ್ಗೆ ಈ ಮುಂಚೆ ಹೇಳಿದ್ದೀನಿ, ನಾನೇ ಬೇರೆನೇ ವೃತ್ತಿಯಲ್ಲಿ ಇರ್ತೀನಿ. ಅದ್ರ ಮುಂದೆ ಈ ಯೂಟ್ಯೂಬ್ ಇದು ಬರೀ ನಮ್ಮ ಒಂದು ಪ್ರೀತಿ ಅಷ್ಟೇ. ಒಂದು ದಿನದಲ್ಲಿ 1 ಅವರ್ ಅಥವಾ 2 ಅವರ್ ಇದ್ರ ಜೊತೆಗೆ ಸಮಯವನ್ನು ಕಳೆದು ಇದ್ರ ಮಾಹಿತಿಯನ್ನು ನಾವು ತಿಳ್ಕೊಂಡು ನಿಮಗೂ ತಿಳಿಸುವಂಥ ಒಂದು ಪ್ರಯತ್ನ ಅಲ್ವಾ ಸರ್? ಬೇರೆಯವ್ರು ಏನು ಅನ್ಕೋತಾರೆ, ಓ ವಿಡಿಯೋ ಮಾಡಿ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು, ದಸರಾ ಬರುತ್ತೆ ವಿಡಿಯೋ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಅದೇ ಆ ಥರದ್ದೇನಿಲ್ಲ. ಏನೇ ಇದ್ರು ಆನೆ ಪ್ರೀತಿ ಬೆಲೆಯಿಂದ ಬರೋದು ಅಷ್ಟೇ. ಇದು ಈಗ ನೀವು ಬಂದು ಮೈಸೂರಿಂದ ಬಂದಿದ್ದೀರಾ, ಬಂದು
ಬಂದು ನೀವು ಬಿಳಿಕೆರೆಗೆ ಬಂದು ತಲುಪಿದ್ದು ಚಾರ್ಜು ಬರಲ್ಲ ಇದರಲ್ಲಿ ಆಯ್ತಾ. ಅದೆಲ್ಲ ಸುಮ್ಮನೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ವಿಚಾರ ಏನಲ್ಲ. ಹೇಳೋರು ಹೇಳ್ಕೊಂಡಿರ್ತಾರೆ ಬಿಡಿ, ಹೇಳಿದ ಲೆಕ್ಕದಲ್ಲಿ ನೆರೇನ ಬಿಡಿ, ಅವರಿಗೆ 1000 ಕೋಟಿ ರೂಪಾಯಿ ಆಯ್ತದ ಆಗ್ಲಿ ಬಿಡಿ, ಅವ್ರ ಆಸೆನ ಅವ್ರ ಮುಖಾಂತರ ನಮ್ಮ ಆಸೆ ನೆರವೇರಿಸ್ಕೊಳ್ಳೋಣ ಅಲ್ವಾ. ಹಂಗೊಂದು ಮುಂದಿನ ದಿನ ಕೋಟ್ಯಾಂತರ ರೂಪಾಯಿ ಯೂಟ್ಯೂಬ್ ಇಂದ ನಮಗೆ ಬರೋಂಗಾದ್ರೆ ಖಂಡಿತ ಅದನ್ನ ಹೇಳ್ಕೊಂಡು ಇವ್ರ ಮುಂದೆನೆ ನಾವು ಹಂಚ್ಕೊಳ್ಬಹುದು ಕೂಡ. ಕೋಟ್ಯಾಂತರ ರೂಪಾಯಿ ಬಂದಿದ್ರೆ ನಾನು ನಮ್ಮ ಮನೆ ಪಕ್ಕದಲ್ಲಿ ಈ ತರ ಒಂದು ಇದು ಮಾಡ್ಕೊಂಡು ಆನೆಗಳನ್ನೆಲ್ಲ ಒಳ್ಳೊಳ್ಳೆ ಆನೆಗಳು ತಗೊಂಡು ಸಾಕು ಬರ್ತಿದ್ದೆ. ಅಟ್ಲೀಸ್ಟ್ ಇಲ್ಲ ಸರ್ಕಾರದಿಂದ ನಾವು ದತ್ತನಾರ ತಗೊಂಡು ಬಂದು ನೋಡ್ಕೊಂಡು ಹೋಗ್ಬೋದಿತ್ತಲ್ಲ, ನಮ್ಮನೆ ಅಂತ ಒಂದು ಮುಂದಿನ ದಿನಗಳಲ್ಲಿ ಅಂತದಾಗ್ಲಿ. ವಿಕ್ರಮ್ ಸರ್ ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ. ನಮ್ಮ ನಮಸ್ಕಾರ ಅವ್ರಿಗೆ ತಿಳಿಸ್ಬಿಡಿ. ಅಂಡ್ ಆದಷ್ಟು ಬೇಗ ಅವ್ರನ್ನು ಭೇಟಿ ಅಂತ ಬರ್ಬೋದು ಮೋಸ್ಟ್ಲಿ ಗಜಪಯಣಕ್ಕೆ. ಹೌದಾ, ಸರಿ, ಹಂಗಾರೆ ಅಲ್ಲೇ ಸಿಗುವ. ನಮ್ಗೆ ಬಹಳ ಖುಷಿ ಆಯ್ತು. ಅಂಡ್ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಜಗನ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಇಷ್ಟೊಂದು ಮಾಹಿತಿ ಮತ್ತೆ ಇಷ್ಟು ಸಮಯಕ್ಕಾಗಿ ಧನ್ಯವಾದಗಳು. ಸೊ ಇದು ಜಗನ್ ಸರ್ ನಮಗೆ ಕೊಟ್ಟಂತ ಮಾಹಿತಿ. ಅಂಡ್ ಬಹಳಷ್ಟು ಮತಿಗೂಡಿನಲ್ಲಿ ಇರುವಂತ ಆನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂಡ್ ಇಟ್ ವಾಸ್ ರಿಯಲಿ ನೈಸ್ ಟು ನೋ. ಒಂದಷ್ಟು ಆನೆಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ದಸರಾನಲ್ಲಿ ಬಂದಿದ ತಕ್ಷಣ ಆನೆಗಳ ಬಗ್ಗೆ ಆಲ್ಮೋಸ್ಟ್ ನಾವು ತಿಳ್ಕೊತೀವಿ. ಅಂದರೆ ಎಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಈ ಆನೆ ಏನು ಉಪಟಳ ಕೊಟ್ಟಿರುತ್ತೆ, ಯಾವ ಭಾಗದಲ್ಲಿ ಉಪಟಳ ಕೊಡುತ್ತೆ, ಮಾನವ ಮತ್ತೆ ಆನೆ ಸಂಘರ್ಷ ಆಗಿರುತ್ತಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊತೀವಿ. ಅಂಡ್ ಪರ್ಟಿಕ್ಯುಲರ್ ಆಗಿ ಆ ಆನೆ ಬಗ್ಗೆ